Hello, my dear students. Good evening, all. Welcome to Sankalp Learning Solutions. So ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಆನುವಂಶೀಯತೆ ಮತ್ತು ಜೀವ ವಿಕಾಸ ಅನ್ನೋ ಚಾಪ್ಟರ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ. ಇದರಲ್ಲಿ ನಾನು ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಅನ್ನ ಹೇಳಿದ್ದೇನೆ ಅಲ್ವಾ? ಯಾವ ಕಾನ್ಸೆಪ್ಟ್ ಅನ್ನ ಹೇಳಿದ್ದೆ ನಾನು ನಿನ್ನೆ ಅಂದ್ರೆ, ಜೀವಿಗಳಲ್ಲಿ ಭಿನ್ನತೆ, ಹಾಗೆ ಹೇಗೆ ಭಿನ್ನತೆಗಳು ಉಂಟಾಗತ್ತೆ ಇದನ್ನ ನಾವು ಹಿಂದಿನ ಅಧ್ಯಾಯದಲ್ಲೂ ಕಲ್ತ್ಕೊಂಡು ಬಂದಿದ್ದೇವೆ. ಹಾಗೆ ಬೇರೆ ಬೇರೆ ಪೀಳಿಗೆಗೆ ಹೋಲಿಸಿದ್ರೆ ಪೀಳಿಗೆಯಿಂದ ಪೀಳಿಗೆಗೆ ಹೇಗೆ ಬದಲಾವಣೆಗಳಾಗತ್ತೆ ಅನ್ನೋದನ್ನ ಏನ್ ಮಾಡಿದ್ದೇವೆ, ಕಲ್ತಿದ್ದೇವೆ ಅಲ್ವಾ? ಅಂದ್ರೆ ಪೀಳಿಗೆಯಿಂದ ಪೀಳಿಗೆಗೆ ಆನುವಂಶೀಯವಾಗಿ ಏನಾಗತ್ತೆ, ಜೀನ್ಗಳ ಮುಖಾಂತರ, ಜೀನ್ಸ್ ಅಂತ ಹೇಳ್ತೇವಲ್ವಾ, DNA ಇಲ್ಲಿ ಜೀನ್ಸ್ ಗಳಿರತ್ತೆ, ಗುಣಾಣುಗಳು, ಅವುಗಳ ವರ್ಗಾವಣೆ ಏನಾಗತ್ತೆ ಪೀಳಿಗೆಯಿಂದ ಪೀಳಿಗೆಗೆ ಆಗತ್ತೆ. ಸೊ ಇದನ್ನ ನಾವೇನ್ ಮಾಡಿದ್ದೇವೆ, ನಿನ್ನೆ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ವಿ, ಮುಖ್ಯವಾಗಿ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಆನುವಂಶೀಯತೆಗೆ ಮೆಂಡೆಲರವರ ಕೊಡುಗೆಯ ಬಗ್ಗೆ ಕಲಿತಾ ಹೋಗೋಣ. ಸೊ ಗ್ರೆಗೋರ್ ಜೋಹಾನ್ ಮೆಂಡೆಲ್ ರವರು ಏನ್ ಮಾಡ್ತಾರೆ ಅಂದ್ರೆ, ತಳಿ ವಿಜ್ಞಾನ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಪ್ರಯೋಗವನ್ನ ಮಾಡಿ ತಳಿ ವಿಜ್ಞಾನದ ಪಿತಾಮಹ ಅಂತ ಕರೆಸ್ಕೊಳ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ, ತಳಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಅಲ್ವಾ, ತಳಿ ಅಥವಾ ನಾವೇನಂತ ಹೇಳ್ತೇವೆ, ಈಗ ಪ್ರಾಣಿಗಳಲ್ಲೂ ಕೂಡ ಆಕಳ ಅಂತ ಬಂದ್ರೆ ಆಕಳಲ್ಲಿ ಬೇರೆ ಬೇರೆ ತಳಿಗಳಿರುತ್ತೆ ಹಾಗೆ. ಸೊ ಇವ್ರು ಏನ್ ಮಾಡ್ತಾರೆ, ಒಂದು ನಿರ್ದಿಷ್ಟವಾದ ತಳಿಯ ಸಸ್ಯವನ್ನ ತಗೊಂಡು ಅದರ ಮೇಲೆ ಆನುವಂಶೀಯತೆಗೆ ಸಂಬಂಧಪಟ್ಟಿರುವ ಪ್ರಯೋಗವನ್ನ ಮಾಡಿ ಅದಕ್ಕೆ ಏನ್ ಮಾಡ್ತಾರೆ, ಫಲಿತಾಂಶದ ಮೂಲಕ ಆನುವಂಶೀಯತೆ ಅನ್ನೋದು ವಂಶದಿಂದ ವಂಶಕ್ಕೆ, ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗತ್ತೆ ಅನ್ನೋದನ್ನ ಏನ್ ಮಾಡ್ತಾರೆ, ಇವರು ಪ್ರೂವ್ ಮಾಡ್ತಾರೆ. ಆಯ್ತಾ? ಸೊ ಹಾಗಾದ್ರೆ ಅದು ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಮೆಂಡೆಲ್ ರವರು ತಮ್ಮ ಆನುವಂಶೀಯತೆಯ ಪ್ರಯೋಗಕ್ಕೆ ಏನ್ ಮಾಡಿದ್ದಾರೆ, ಬಟಾಣಿ ಸಸ್ಯವನ್ನ ಬಳಸ್ತಾರೆ. ಸೊ ಬಟಾಣಿ ಸಸ್ಯವನ್ನ ಎಲ್ರು ನೋಡಿದೀರಾ, ಹೌದಾ? ಸಸ್ಯ ನೋಡ್ಲಿಲ್ಲ ಅಂದ್ರೂ ಬಟಾಣಿ ಅಂತೂ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಇಲ್ಲಿ ಬಟಾಣಿಯನ್ನೇ ಯಾಕೆ ತಗೊಂಡ್ರು, ಬೇರೆ ಸಸ್ಯವನ್ನ ಯಾಕೆ ತಗೊಳ್ಳಿಲ್ಲ ಅನ್ನೋದನ್ನ ನೋಡಿ ಆಮೇಲೆ ನಾವೇನ್ ಮಾಡೋಣ, ಬಟಾಣಿ ಸಸ್ಯದ ಮೇಲೆ ಹೇಗೆ ಪ್ರಯೋಗ ಮಾಡಿ ಈ ಪ್ರಯೋಗದ ಫಲಿತಾಂಶವನ್ನ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಆಯ್ತಾ? ನೋಡಿ, ಇಲ್ಲಿ ಬಟಾಣಿ ಸಸ್ಯ ಅಂತ ಬಂದ್ರೆ ಹೇಳಲಿಕ್ಕೆ ಹೋದ್ರೆ ಇದು ಸುಲಭವಾಗಿ ದೊರೆಯುವ ಸಸ್ಯ ಅಂತ ಹೇಳ್ತೇವೆ. ಅಂದ್ರೆ ಅರ್ಥ ಏನು, ಇದ್ರ ಬೆಳೆಯೋದಿಕ್ಕೆ ನಾವೇನು ತುಂಬಾ ಕಷ್ಟ ಪಡ್ಬೇಕಾಗ್ಲಿಲ್ಲ. ಬಯಲು ಅಥವಾ ಗದ್ದೆ ಅಂತ ಹೇಳ್ತೇವಲ್ವಾ, ಅಲ್ಲೆಲ್ಲ ನಾವೇನ್ ಮಾಡ್ಬಹುದು, ಬಟಾಣಿ ಸಸ್ಯವನ್ನ ಈಸಿಯಾಗಿ ಬೆಳಿಬಹುದು. ಬೇಡ, ಅಲ್ಲಿ ನಮ್ಗೆ ಈಗ ಗದ್ದೆ ಜಾಗ ಇಲ್ಲ ಅಂದ್ರೂ ಕೂಡ ಪಾಟ್ ಅಲ್ಲಿ, ಹೌದಾ, ಪಾಟ್ ಅಲ್ಲಿ ಹಾಕಿದ್ರೂ ಕೂಡ ಏನಾಗತ್ತೆ, ಇದು ಬೆಳೆಯತ್ತೆ. ಸೊ ಹಾಗಾಗಿ ಈ ಬಟಾಣಿ ಸಸ್ಯವನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮೊದಲ ಕಾರಣ ಏನು ಅಂದ್ರೆ, ಇದನ್ನ ಏನ್ ಮಾಡಬಹುದು, ನಾವು ಅತ್ಯಂತ ಸುಲಭವಾಗಿ ಬೆಳಿಬಹುದು. ಬಯಲುಗಳಲ್ಲಿ ಅಥವಾ ಪಾಟ್ ಅಲ್ಲಿ ಹಾಕಿದ್ರೆ, ಕುಂಡಗಳಲ್ಲಿ ಕೂಡ ಏನ್ ಮಾಡಬಹುದು, ನಾವು ಇದನ್ನ ಬೆಳಿಬಹುದು. ಹಾಗಾಗಿ ಬೆಳೆಯೋದು ಕಷ್ಟ ಇಲ್ಲ, ಇದು ಪ್ರಯೋಗಕ್ಕೆ ಎಷ್ಟು ಕೂಡ ನಾವು ಏನ್ ಮಾಡಬಹುದು, ಬಳಸ್ಕೊಳ್ಬಹುದು ಅನ್ನೋ ದೃಷ್ಟಿಯಿಂದ ಏನ್ ಮಾಡ್ತಾರೆ ಅವರು, ಮೊದಲ ಕಾರಣ ಬಟಾಣಿ ಸಸ್ಯವನ್ನೇ ತಗೊಂಡಿದ್ದಕ್ಕೆ ಫಸ್ಟ್ ಕಾರಣ ಇದು. ಆಯ್ತಾ? ಸೊ ನೆಕ್ಸ್ಟ್ ಅಲ್ಲಿ ನಾವು ಕಾರಣ ನೋಡ್ಲಿಕ್ಕೆ ಹೋದ್ರೆ, ಇವು ಸಂಕ್ಷಿಪ್ತ ಜೀವನ ಚಕ್ರವನ್ನ ಹೊಂದಿದೆ. ಅಂದ್ರೆ ಅರ್ಥ ಲೈಫ್ ಟೈಮ್ ಅಂತ ಹೇಳ್ತೇವೆ, ಹೌದಾ? ಸೊ ಇದರ ಜೀವನ ಚಕ್ರ ಏನಿದೆ, ಶಾರ್ಟ್ ಇದೆ. ಅಂದ್ರೆ ಜೀವಿತಾವಧಿ ಅಂತ ಹೇಳ್ತೇವೆ ನಾವು. ಜೀವನ ಚಕ್ರ ಅಂದ್ರೆ ಅರ್ಥ ಏನು, ಜೀವಿತಾವಧಿ ಅಂತ ತಗೊಂಡ್ರೆ ಅಂದ್ರೆ ಅದು ಎಷ್ಟು ವರ್ಷ ಬದುಕತ್ತೆ. ಈಗ ಎಲ್ಲದಕ್ಕೂ ಒಂದು ಜೀವಿತಾವಧಿ ಇದೆ, ಇದನ್ನ ನೀವು ಕಲ್ತಿದ್ದೀರಾ, ಹೌದಾ? ಎಲ್ಲ ಜೀವಿಗಳಿಗೂ ಬೇರೆ 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 ಜೀವಿತಾವಧಿ ಇದೆ. ಮನುಷ್ಯರನ್ನ ತಗೊಂಡ್ರೆ ಅವ್ರಿಗೊಂದು ಮ್ಯಾಕ್ಸಿಮಮ್ 80-100 ವರ್ಷ ಈಗ ಹೇಳ್ತೇವೆ. ಹಾಗೆ ಪ್ರಾಣಿಗಳನ್ನ ತಗೊಂಡ್ರೆ ಬೇರೆ ಬೇರೆ ಪ್ರಾಣಿಯ ಜೀವಿತಾವಧಿ ಬೇರೆ ಬೇರೆ ಇರುತ್ತೆ. ಹಾಗೆ ಸಸ್ಯಗಳಿಗೂ ಕೂಡ ಏನಿದೆ, ಜೀವಿತಾವಧಿ ಇದೆ. ಸೊ ಇಲ್ಲಿ ಬಟಾಣಿ ಗಿಡಕ್ಕೆ ಸಂಕ್ಷಿಪ್ತ ಜೀವಿತಾವಧಿ ಅಂದ್ರೆ ಇದು ಹೆಚ್ಚು ಅಂದ್ರೆ 1 ವರ್ಷ ಬದುಕತ್ತೆ. ಆಯ್ತಾ? ಸೊ ಇದನ್ನ ಮ್ಯಾಕ್ಸಿಮಮ್ ಆಗಿ ಏನ್ ಮಾಡ್ಬೋದು, 1 ವರ್ಷಗಳ ಕಾಲ ಏನಿರುತ್ತೆ, ಇದ್ರ ಜೀವಿತಾವಧಿ ಇರುತ್ತೆ. ಸೊ ಹೇಳಲಿಕ್ಕೆ ಹೋದ್ರೆ ಸಂಕ್ಷಿಪ್ತ, ಶಾರ್ಟ್ ಅಂತಾನೆ ಹೇಳ್ಬಹುದು, ಹೌದಾ? ಬರೀ 1 ವರ್ಷ ಬದುಕತ್ತೆ ಅಂತ ಅರ್ಥ ಆಯ್ತು. ಅದಕ್ಕಾಗಿ ಏನ್ ಮಾಡ್ತಾರೆ, ಇದನ್ನ ಪ್ರಯೋಗಕ್ಕೆ ಬಳಸ್ಕೊಳ್ತಾರೆ. ಇದರ ಜೀವಿತಾವಧಿ ಕಡಿಮೆ ಇದೆ. ಸೊ ಹಾಗಾಗಿ ಜಾಸ್ತಿ ಪ್ರಯೋಗಗಳಿಗೆ ಇದು ಸಿಗುತ್ತೆ ಅಂತ ಹೇಳಿ ಏನ್ ಮಾಡಿದ್ರು, ಬಟಾಣಿ ಗಿಡವನ್ನ ತಗೊಂಡ್ರು. ಇದು ಎರಡನೇ ಕಾರಣ. ಮೂರನೇದು ನೋಡ್ಲಿಕ್ಕೆ ಹೋದ್ರೆ, ಈಗ ನೋಡಿ,
ಇವರು ಪ್ರಯೋಗ ಮಾಡ್ತಾ ಇರೋದು ಆನುವಂಶೀಯತೆ ಅನ್ನೋ ಕಾನ್ಸೆಪ್ಟ್ ಮೇಲೆ, ಹೌದಾ? ಅಂದ್ರೆ ಏನಾಗ್ಬೇಕು, ಪೀಳಿಗೆಯಿಂದ ಪೀಳಿಗೆಗೆ ಗುಣಾಣುಗಳ ವರ್ಗಾವಣೆಯ ಮೇಲೆ ಏನ್ ಮಾಡಿದ್ದಾರೆ, ಸ್ಟಡಿ ಮಾಡಿದ್ದಾರೆ. ಅಂದ್ಮೇಲೆ ನಾವಿಲ್ಲಿ ಏನಾಗ್ಬೇಕು ಅಂದ್ರೆ ಈ ಬಟಾಣಿ ಸಸ್ಯಕ್ಕೂ ಕೂಡ ಸಂತಾನೋತ್ಪತ್ತಿ ಕ್ರಿಯೆಯನ್ನ ಮಾಡ್ಬೇಕು, ಹೌದಾ? ಸೊ ಇಲ್ಲಿ ಏನಾಗುತ್ತೆ, ನಾವು ಸಂತಾನೋತ್ಪತ್ತಿಯನ್ನ ಕಲಿಯುವಾಗ ಕಲ್ತಿದ್ದೇವೆ ಹೂ ಬಿಡುವ ಸಸ್ಯಗಳು, ಹೂ ಬಿಡುವ, ಇದು ಬಟಾಣಿ ಕೂಡ ಹೂ ಬಿಡುವ ಸಸ್ಯ ಅಂತಾನೆ ಹೇಳ್ತೇವೆ. ಇದ್ರಲ್ಲಿ ಯಾವ ತರದ ಸಂತಾನೋತ್ಪತ್ತಿ ಆಗತ್ತೆ? ಹೂ ಬಿಡುವ ಸಸ್ಯಗಳು ಅಂತ ಬಂದ್ರೆ ನಾವು 2 ತರದ ಸಂತಾನೋತ್ಪತ್ತಿಯನ್ನ ನೋಡಿದ್ದೇವೆ, ಹೌದಾ? ಯಾವ್ಯಾವ್ದು? ಒಂದು ಇಲ್ಲಿ ಪ್ರಮುಖವಾಗಿ ಪರಾಗಸ್ಪರ್ಶ ಕ್ರಿಯೆ ಆಗ್ಬೇಕು. ಮೊದಲನೆಯದು ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳ್ತೇವೆ. ಸ್ವಕೀಯ ಪರಾಗಸ್ಪರ್ಶ ಆದ್ರೆ ಎರಡನೆಯದನ್ನ ನಾವು ಏನಂತ ಹೇಳ್ತೇವೆ, ಪರಕೀಯ ಪರಾಗಸ್ಪರ್ಶ. ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ತೇವೆ. ಸೊ ಪ್ರಮುಖವಾಗಿ ಹೂ ಬಿಡುವ ಸಸ್ಯಗಳಲ್ಲಿ ನಾವು ಈ ತರದ 2 ಪರಾಗಸ್ಪರ್ಶ ಕ್ರಿಯೆಯನ್ನ ನೋಡಿದ್ದೇವೆ. ಇದು ಅವುಗಳ ಸಂತತಿ ಮುಂದುವರಿಯೋದಕ್ಕೆ ಈ ಕ್ರಿಯೆ, ಪರಾಗಸ್ಪರ್ಶ ಕ್ರಿಯೆ ಬೇಕು. ಇಲ್ಲಿ ಬಟಾಣಿ ಸಸ್ಯದ ಮುಖ್ಯ ಪ್ರಾಮುಖ್ಯತೆ ಏನು ಅಂದ್ರೆ, ಇದೇನ್ ಮಾಡತ್ತೆ, ಸ್ವಕೀಯ ಪರಾಗಸ್ಪರ್ಶನೂ ನಡೆಸಬಹುದು, ಇಲ್ಲ ಅಂದ್ರೆ ಇದರಲ್ಲಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಕೂಡ ನಡೆಸಿ ಏನ್ ಮಾಡಬಹುದು, ಉತ್ಪನ್ನವನ್ನ ಪಡಿಬಹುದು. ಅದಕ್ಕಾಗಿ ಅಂದ್ರೆ ಈಗ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ಈಗ ಆನುವಂಶೀಯ ಗುಣ ಅಂತ ಬಂದ್ರೆ ಅಲ್ಲಿ ತುಂಬಾ ತರದ ಪ್ರಯೋಗ ಮಾಡಿದ್ದಾರೆ ಇವರು. ಸುಮ್ನೆ ಯಾವುದೋ ಒಂದು ಪರಾಗಸ್ಪರ್ಶ ಕ್ರಿಯೆಯ ಮೂಲಕ ಫಲಿತಾಂಶ ಕೊಡೋದಿಕ್ಕ ಆಗೋದಿಲ್ಲ ಅಲ್ವಾ? ಅದಕ್ಕಾಗಿ ಏನ್ ಮಾಡ್ತಾರೆ ಅವರು, ಮ್ಯಾಕ್ಸಿಮಮ್ ಆಗಿ 2 ತರದ ಪರಾಗಸ್ಪರ್ಶವನ್ನ ಬಟಾಣಿ ಗಿಡದ ಮೇಲೆ ಪ್ರಯೋಗ ಮಾಡಿದ್ದಾರೆ. ಪ್ರಯೋಗ ಮಾಡಿ ಯಾವ ತರದ ಪರಾಗಸ್ಪರ್ಶದಿಂದ ಏನು ಫಲಿತಾಂಶ ಬರುತ್ತೆ ಅನ್ನೋದನ್ನ ಕೊಡ್ತಾರೆ. ಸೊ ಇಲ್ಲಿ ಬಟಾಣಿ ಗಿಡ ಅಂತ ಯಾಕೆ ತಗೊಂಡ್ರು ಅಂದ್ರೆ, ಇಲ್ಲಿ ನಾವು 2 ತರದ ಪರಾಗಸ್ಪರ್ಶವನ್ನ ಸುಲಭವಾಗಿ ಮಾಡಬಹುದು ಅನ್ನೋ ಕಾರಣಕ್ಕೂ ಕೂಡ ಏನ್ ಮಾಡ್ತಾರೆ ಇವರು. 3ನೆಯ ಪ್ರಮುಖ ಕಾರಣ ಅಂದ್ರೆ ಬಟಾಣಿ ಗಿಡದಲ್ಲಿ ಸ್ವಕೀಯ ಪರಾಗಸ್ಪರ್ಶ ಹಾಗೆ ಪರಕೀಯ ಪರಾಗಸ್ಪರ್ಶ ಎರಡನ್ನೂ ಮಾಡಬಹುದು. ಅದಕ್ಕಾಗಿ ಬಟಾಣಿ ಗಿಡವನ್ನ ಚೂಸ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿ ನೋಡಿದ್ರೆ ಹೆಚ್ಚಿನ ಸಂಖ್ಯೆಯ ಬೀಜಗಳನ್ನ ಇದು ಉತ್ಪತ್ತಿ ಮಾಡುತ್ತೆ. ನಾವು ಹೇಳ್ತೇವೆ ಸೌಡ್ಗೆ ಅಂತ ಹೇಳ್ತೇವೆ, ಹೌದಾ? ಅಂದ್ರೆ ಅದ್ರ ಒಡೆದ್ರೆ ಒಳಗಡೆ ಏನಿರುತ್ತೆ, ಬಟಾಣಿ ಕಾಳುಗಳಿರುತ್ತೆ. ಸೊ ಅದೇನ್ ಮಾಡತ್ತೆ, ಅಂತಹ ತುಂಬಾ ಬೀಜಗಳನ್ನ ಉತ್ಪತ್ತಿ ಮಾಡತ್ತೆ ಅಂತ ಹೇಳ್ತೇವೆ. ಸೊ ಇದು ಕೂಡ ಅವರು ಬಟಾಣಿ ಗಿಡವನ್ನ ಚೂಸ್ ಮಾಡೋದಿಕ್ಕೆ ಇನ್ನೊಂದು ರೀಸನ್ನು. ಹಾಗೆ ಆನುವಂಶೀಯವಾಗಬಲ್ಲ ಭಿನ್ನ ಲಕ್ಷಣಗಳನ್ನ ತೋರಿಸುತ್ತೆ. ಇದು ಅತಿ ಇಂಪಾರ್ಟೆಂಟ್. ಭಿನ್ನ ಲಕ್ಷಣಗಳನ್ನ ತೋರಿಸುತ್ತೆ ಅಂದ್ರೆ ಅರ್ಥ ಏನು, ಅದನ್ನ ನಾವು ಮುಂದೆ ಸ್ಟಡಿ ಮಾಡ್ತಾ ಹೋಗ್ತೇವೆ. ಇವರು ಆನುವಂಶೀಯತೆಯನ್ನ ಏನ್ ಮಾಡಿದ್ದಾರೆ, ಸ್ವಕೀಯ ಪರಾಗಸ್ಪರ್ಶನೂ ಮಾಡ್ತಾರೆ, ಪರಕೀಯ ಪರಾಗಸ್ಪರ್ಶನೂ ಬಟಾಣಿ ಗಿಡಕ್ಕೆ ಮಾಡಿ ಪ್ರಯೋಗವನ್ನ ಮಾಡಿ ಫಲಿತಾಂಶವನ್ನ ಕೊಡ್ತಾರೆ. ಹಾಗೆ ಕೊಡುವಾಗ ಇದೇನ್ ಮಾಡುತ್ತೆ, ಭಿನ್ನ ಲಕ್ಷಣಗಳನ್ನ ತೋರಿಸುತ್ತೆ. ಅದಕ್ಕಾಗಿ ಕೂಡ ನಾವೇನ್ ಮಾಡ್ತೇವೆ, ಇಲ್ಲೇ ಮೆಂಡೆಲ್ ರವರು ಬಟಾಣಿ ಗಿಡವನ್ನೇ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೇವೆ. 5ನೇ ಕಾರಣ, ಪರಕೀಯ ಪರಾಗಸ್ಪರ್ಶ ಆದಾಗ ಫಲವತ್ತಾದ ಮಿಶ್ರ ತಳಿಯನ್ನು ಏನ್ ಮಾಡತ್ತೆ, ಇದು ಉತ್ಪತ್ತಿ ಮಾಡತ್ತೆ. ಇದು ಕೂಡ ಒಂದು ಪ್ರಮುಖ ಕಾರಣ. ಸೊ ಇಲ್ಲಿ ನಾವು ನೋಡ್ತಾ ಹೋದ್ರೆ ಇದಿಷ್ಟು ಬಟಾಣಿ ಗಿಡಗಳು ಅವರು ಚೂಸ್ ಮಾಡೋದಿಕ್ಕೆ ಕಾರಣ. ಇಲ್ಲಿ ಭಿನ್ನ ಲಕ್ಷಣವನ್ನ ಹೊಂದಿರುತ್ತೆ ಅನ್ನೋ ಒಂದು ಅಂಶ ಬಂತಲ್ವಾ. ಅಂದ್ರೆ ಏನು, ಈಗ ಬಟಾಣಿ ಗಿಡದಲ್ಲಿ ವಿಭಿನ್ನ ಗುಣಗಳನ್ನ ಏನ್ ಮಾಡ್ತಾರೆ ಇವರು ಅಬ್ಸರ್ವ್ ಮಾಡ್ತಾರೆ ಮಂಡಲರವರು. ಹಾಗಾದ್ರೆ ಆ ವಿಭಿನ್ನ ಗುಣಗಳು ಏನು, ಮೆಂಡೆಲ್ರವರು ಏನ್ ಮಾಡ್ತಾರೆ ಅಂದ್ರೆ ಅದರ ಪ್ರತಿಯೊಂದು ಭಾಗವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ, ಸೀಡ್ ಅಂದ್ರೆ ಬೀಜವನ್ನ ನೋಡಿದ್ರೆ ಅಥವಾ ಕಾಳು, ಬಟಾಣಿ ಕಾಳನ್ನ ನೋಡಿದ್ರೆ ನಮ್ಗೆ ವೈವಿಧ್ಯತೆಯನ್ನ ನೋಡ್ಬಹುದು, ಹೌದಾ? ಏನದು, ಕೆಲವೊಂದು ಕಾಳುಗಳು ಏನಿರುತ್ತೆ ಹಳದಿ ಕಲರ್ ಅಲ್ಲಿ ಇರುತ್ತೆ, ಕೆಲವೊಂದು ಏನಿರುತ್ತೆ ಹಸಿರು ಕಲರಿನ ಕಾಳುಗಳು ಇರುತ್ತೆ. ಪ್ರಮುಖವಾಗಿ 2 ತರದ ಬಟಾಣಿಯನ್ನ ನೋಡ್ತೇವೆ. ಇದರ ಜೊತೆಗೆ ಅವುಗಳ ಶೇಪ್ ಅನ್ನ ನೋಡಿದ್ರೆ ಒಂದು ರೌಂಡ್ ಇದ್ರೆ ಇನ್ನೊಂದು ಏನಾಗಿರುತ್ತೆ, ಸುಕ್ಕಾಗಿ ಇರುತ್ತೆ ಅಂತ ಹೇಳ್ತೇವೆ, ಹೌದಾ? ಸೊ ಕಲರಲ್ಲೂ ವ್ಯತ್ಯಾಸ ಇದೆ, ಹಾಗೆ ಅದರ ಆಕಾರದಲ್ಲೂ ಕೂಡ ವ್ಯತ್ಯಾಸವನ್ನ ಇವರು ಗಮನಿಸ್ತಾರೆ. ಕಾಳಂತ ಬಂದ್ರೆ ಬರೀ ಕಾಳಲ್ಲಿ ವ್ಯತ್ಯಾಸ ಕಾಣಿಸ್ತು, ಇಷ್ಟೇ ಅಲ್ಲದೆ ಅದರ ಫ್ಲವರ್ ಹೂವಿನ ಅಂಶಕ್ಕೆ ಬಂದ್ರೆ ಅದರಲ್ಲಿ ಏನಾಯ್ತು, ಕಲರ್ ಅಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಒಂದು ಬಟಾಣಿ ಗಿಡವು ಬಿಳಿ ಹೂವನ್ನ ಬಿಡೋದು ಇರುತ್ತೆ, ಹಾಗೆ ನೀಲಿ ಕಲರ್, ಪರ್ಪಲ್ ಕಲರ್ ಹೂ ಆಗೋ ಗಿಡಗಳನ್ನು ಇವರು ನೋಡ್ತಾರೆ. ಸೊ ಇಲ್ಲೂ ಕೂಡ ಏನಾಯ್ತು, ಅವರಿಗೆ ವೈವಿಧ್ಯತೆ, ವಿಭಿನ್ನ ಲಕ್ಷಣಗಳು ಕಾಣಿಸ್ತು. ಹಾಗೆ ಪಾಡ್ ಅಂತ ಬಂದ್ರೆ, ಪಾಡ್ ಅಂದ್ರೆ ಏನು, ಬಟಾಣಿ ಸೋಡ್ಗೆ ಅಂತ ಹೇಳ್ತೇವೆ ನಾವು. ಸೊ ಅದನ್ನ ನೋಡಿದ್ರೆ ನಮ್ಗೆ ಏನಾಗುತ್ತೆ, ಕಲರ್ ಅಲ್ಲಿ ವ್ಯತ್ಯಾಸ ಕಾಣಬಹುದು. ಯೆಲ್ಲೋ ಕಲರ್ ಸೋಡ್ಗೆನೂ ಇರುತ್ತೆ,
ಹಾಗೆ ಹಸಿರು ಕಲರ್ ಸೊಡ್ಗೆನೂ ಇರುತ್ತೆ. ಅವುಗಳ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ ಏನಿರುತ್ತೆ, ಕೆಲವೊಂದು ಗಂಟು ಗಂಟಾದ ತರ ಸೊಡ್ಗೆ ಕಾಣಿಸುತ್ತೆ. ಇನ್ನೊಂದು ಏನಿರುತ್ತೆ ಅಂದ್ರೆ ಉಬ್ಬುಕೊಂಡು ಇರುತ್ತೆ. ಹೌದಾ, ಉಬ್ಬುಬ್ಬಾಗಿ ದಷ್ಟ ಪುಷ್ಟವಾಗಿರೋ ಸೊಡ್ಗೆಯನ್ನು ಕೂಡ ನಾವು ನೋಡ್ತೇವೆ. ಸೊ ಪಾಡ್ ಅಂತ ಬಂದ್ರೆ ಇದಿಷ್ಟನ್ನ ಅವರು ಗಮನಿಸ್ತಾರೆ. ಕಲರ್ ಅಲ್ಲಿ ಗ್ರೀನ್ ಮತ್ತೆ ಯೆಲ್ಲೋ ಇರುತ್ತೆ. ಹಾಗೆ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ ಸುಕ್ಕು ಸುಕ್ಕಾದ ಹಾಗೂ ಉಬ್ಬಿಕೊಂಡಿರುವ ಸೊಡ್ಗೆಯನ್ನ ಇವರು ಅಬ್ಸರ್ವ್ ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಸ್ಟೆಮ್ ಅಂದ್ರೆ ಕಾಂಡವನ್ನ ನೋಡಿದ್ರೆ ಇಲ್ಲಿ ಏನ್ ಮಾಡ್ಬೋದು, ಅತಿ ಉದ್ದವಾದ ಗಿಡವನ್ನು ಕಾಣ್ತೇವೆ, ಅತಿ ಶಾರ್ಟ್ ಅಂದ್ರೆ ಸಣ್ಣ ಗಿಡವನ್ನು ಇವರು ಏನ್ ಮಾಡಿದ್ದಾರೆ, ಬಟಾಣಿ ಗಿಡದಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ಇವುಗಳ ಜೊತೆಗೆ ಹೂವು ಬಿಡುವ ಜಾಗ ಅಂದ್ರೆ ಯಾವ ಜಾಗದಲ್ಲಿ ಹೂ ಬಿಡ್ತಾ ಇದೆ ಅದ್ರಲ್ಲೂ ಕೂಡ ಭಿನ್ನತೆಯನ್ನ ನೋಡ್ತಾರೆ. ನೋಡಿ ಇಲ್ಲಿ ಒಂದ್ರಲ್ಲಿ ಏನಾಗಿದೆ, ಎಲೆ ಮತ್ತು ಕಾಂಡಗಳ ಮಧ್ಯೆ ಹೂ ಬಿಡತ್ತೆ. ಹಾಗೆ ಇನ್ನೊಂದ್ಸಲ ಅಬ್ಸರ್ವ್ ಮಾಡಿದ್ರೆ, ನೀಲಿ ಹೂ ಬಿಡುವ ಸಸ್ಯವನ್ನ ಅಬ್ಸರ್ವ್ ಮಾಡಿದ್ರೆ ಅದು ಅತ್ಯಂತ ತುದಿಗೆ, ಟರ್ಮಿನಲ್ ಫ್ಲವರ್ ಅಂತ ಕರಿತೇವೆ, ಎಂಡ್ ಅಲ್ಲಿ ಏನಾಗತ್ತೆ, ಹೂ ಬಿಡ್ತಾ ಇದೆ. ಸೊ ಹಾಗಾದ್ರೆ ನೋಡಿ ಇದಿಷ್ಟು ವಿಭಿನ್ನತೆಗಳನ್ನ ಗಮನಿಸಿ ಇವ್ರು ಏನ್ ಮಾಡಿದ್ದಾರೆ, ಬಟಾಣಿ ಗಿಡವನ್ನೇ ಚೂಸ್ ಮಾಡ್ತಾರೆ. ಹೂವಲ್ಲಿ ವೈವಿಧ್ಯತೆ ಇದೆ, ಹಾಗೆ ಬೀಜದಲ್ಲಿ ವೈವಿಧ್ಯತೆ ಇದೆ, ಬಣ್ಣಗಳಲ್ಲಿ ವೈವಿಧ್ಯತೆ ಕಾಣ್ತೇವೆ, ಕಾಂಡಗಳಲ್ಲಿ ವೈವಿಧ್ಯತೆಯನ್ನ ಕಾಣ್ತೇವೆ, ಹಾಗೆ ಆ ಸೊಡ್ಗೆಯ ಆಕಾರದಲ್ಲೂ ಕೂಡ ಏನ್ ಮಾಡ್ತೇವೆ, ವೈವಿಧ್ಯತೆಯನ್ನ ಕಾಣ್ತೇವೆ. ಸೊ ಇಷ್ಟೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ, ಅನೇಕ ವಿರುದ್ಧ ಲಕ್ಷಣಗಳನ್ನ ಹೊಂದಿದೆ ಬಟಾಣಿ ಗಿಡ. ಕಾಂಡವನ್ನ ಬಂದ್ರೆ ಎತ್ತರ ಗಿಡ್ಡದಲ್ಲಿ ವ್ಯತ್ಯಾಸ, ವಿರುದ್ಧ ಗುಣ. ಹಾಗೆ ಹೂ ಅಂತ ಬಂದ್ರೆ ನೇರಳೆ ಹೂ ಬಿಡತ್ತೆ, ಬಿಳಿ ಹೂ ಬಿಡತ್ತೆ. ಹಾಗೆ ಹೂವಿನ ಸ್ಥಾನ ಅಂತ ಬಂದ್ರೆ ಅಕ್ಷೀಯ ಸ್ಥಾನದಲ್ಲೂ ಇರುತ್ತೆ, ತುದಿಗಳಲ್ಲೂ ಕಾಣ್ತೇವೆ. ಹಾಗೆ ಪಾಡ್ನ ಆಕಾರ ಅಂತ ಬಂದ್ರೆ ಉಬ್ಬಿದ ಆಕಾರ, ಗಂಟಿನ ಆಕಾರವನ್ನ ಕಾಣ್ತೇವೆ. ಪಾಡ್ನ ಬಣ್ಣದಲ್ಲೂ ವ್ಯತ್ಯಾಸ ಇದೆ, ಬೀಜದ ಆಕಾರದಲ್ಲಿ ದುಂಡು ಮತ್ತು ಸುಕ್ಕಾದ ಬೀಜವನ್ನ ಕಾಣ್ತೇವೆ. ಹಾಗೆ ಬೀಜದ ಬಣ್ಣ ಅಂತ ಬಂದ್ರೆ ಹಳದಿ ಹಾಗೂ ಹಸಿರು ಬಣ್ಣವನ್ನ ನೋಡ್ತೇವೆ. ಹೀಗೆ ತುಂಬಾ ಲಕ್ಷಣಗಳು, ವಿರುದ್ಧ ಲಕ್ಷಣಗಳು ಇರೋದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಬಟಾಣಿ ಗಿಡವನ್ನೇ ಅಧ್ಯಯನಕ್ಕೆ ಬಳಸ್ತಾರೆ. ಹೀಗೆ ಬಳಸೋದ್ರಿಂದ ಅವರಿಗೆ ಹಲವಾರು ಆನುವಂಶೀಯತೆಯ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ ಅಂತ ಹೇಳ್ತೇವೆ. ಈಗ ಹಾಗಾದ್ರೆ ಪ್ರಯೋಗಕ್ಕೆ ಬರೋಣ. ಯಾವ ತರ ಪ್ರಯೋಗವನ್ನ ಮಾಡ್ತಾರೆ? ಮೊದಲನೆಯದಾಗಿ ಬಟಾಣಿ ಸಸ್ಯದಲ್ಲಿ ಸಂಕರಣವನ್ನ ಮಾಡುವ ಹಂತ ಅಂತ ಹೇಳ್ತೇವೆ. ಸಂಕರಣ ಅಂದ್ರೆ ಪರಾಗಸ್ಪರ್ಶ. ಸಂಕರಣ ಅಂದ್ರೆ ಸಂತಾನೋತ್ಪತ್ತಿಗೆ ಕಾರಣವಾಗಿರುವ ಕ್ರಿಯೆ. ಅಂದ್ರೆ ಇಲ್ಲಿ ಹೂವಲ್ಲಿ ಬಂದ್ರೆ ಪರಾಗಸ್ಪರ್ಶ ಕ್ರಿಯೆ. ಇಲ್ಲಿ 2 ತರದ ಪರಾಗಸ್ಪರ್ಶ ಇರುತ್ತೆ, ಒಂದು ಸ್ವಕೀಯ, ಇನ್ನೊಂದು ಪರಕೀಯ. ಹೌದಾ, ಈಗ ನಾನು ಸ್ವಕೀಯ ಪರಾಗಸ್ಪರ್ಶದ ಬಗ್ಗೆ ಹೇಳ್ತಾ ಇದ್ದೇನೆ. ಸ್ವಕೀಯ ಸಂಕರಣ ಅಂತ ಕೂಡ ಕರಿಬಹುದು, ಅಥವಾ ಸ್ವಕೀಯ ಪರಾಗ ಸ್ಪರ್ಶ. ಆಯ್ತಾ? ಸೊ ಇಲ್ಲಿ ನೋಡಿದ್ರೆ ನಮಗ್ ಗೊತ್ತಿದೆ ಸ್ವಕೀಯ ಪರಾಗ ಸ್ಪರ್ಶವನ್ನ ಹೇಗ್ ಮಾಡ್ತೇವೆ ಅಂದ್ರೆ, ಒಂದೇ ಹೂವಿನ ಅಂದ್ರೆ ಅದೇ ಹೂವಿನ ಗಂಡು ಲಿಂಗಾಣು ಯಾವುದೋದು ಕೇಸರ ಅಂತ ತಗೊಳ್ತೇವೆ. ಹಾಗೆ ಅದೇ ಹೂವಿನ ಹೆಣ್ಣು ಲಿಂಗಾಣು ಶಲಾಕ. ಕೇಸರವು ಶಲಾಕದ ಜೊತೆ, ಒಂದೇ ಹೂವಿನ ಕೇಸರ ಅದೇ ಹೂವಿನ ಶಲಾಕದ ಜೊತೆ ಕೂಡಿ ಏನಾಗತ್ತೆ, ಹೊಸ ಯುಗ್ಮಜ ಉತ್ಪತ್ತಿ ಆದ್ರೆ ಅದನ್ನ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೇವೆ. ಇಲ್ಲಿ ಮಂಡೇಲರು ಏನ್ ಮಾಡ್ತಾರೆ, ಬಟಾಣಿ ಗಿಡದಲ್ಲಿ ಸ್ವಕೀಯ ಪರಾಗಸ್ಪರ್ಶನೂ ಮಾಡ್ತಾರೆ, ಪರಕೀಯ ಪರಾಗಸ್ಪರ್ಶನೂ ಮಾಡ್ತಾರೆ. ಸೊ ಸ್ವಕೀಯ ಅಂದ್ರೆ ಹೀಗೆ, ಅದೇ ಪರಕೀಯ ಪರಾಗಸ್ಪರ್ಶ ಅಥವಾ ಬಟಾಣಿ ಗಿಡದಲ್ಲಿ ಪರಕೀಯ ಸಂಕರಣ ಹೇಗೆ ನಡೆಯುತ್ತೆ? ಪರಕೀಯ ಸಂಕರಣ ಅಂದ್ರೆ ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ತೇವೆ. ಆಯ್ತಾ? ಸೊ ಇಲ್ಲಿ ಪರಾಗಸ್ಪರ್ಶ ಕ್ರಿಯೆ ಆಗ್ಬೇಕು. ಪರಕೀಯ ಅಂದ್ರೆ ಏನರ್ಥ, ಒಂದೇ ಹೂವಿನಲ್ಲಿರುವ ಗಂಡು ಮತ್ತೆ ಹೆಣ್ಣು ಲಿಂಗಾಣುಗಳ ಸಹಯೋಗ ಆಗೋದಿಲ್ಲ. ಒಂದು ಹೂವಿನಿಂದ ಯಾವ್ದಾದ್ರು ಒಂದು ಲಿಂಗಾಣು ಇನ್ನೊಂದು ಹೂವಿನಿಂದ ಇನ್ನೊಂದು ಲಿಂಗಾಣುವಿಗೆ ಹೋಗಿ ಕೂಡ್ಕೊಳ್ಳೋದು. ಸೊ ಅದನ್ನ ನಾವೇನಂತ ಕರಿತೇವೆ, ಪರಕೀಯ ಪರಾಗಸ್ಪರ್ಶ ಅಂತ ಕರಿತೇವೆ. ಇಲ್ಲಿ ಬಟಾಣಿ ಸಸ್ಯದಲ್ಲಿ ನೋಡಿದ್ರೆ ಇಲ್ಲಿ ಏನ್ ಮಾಡ್ತಾರೆ ಅವರು, ಈಗ ಇದಕ್ಕೆ ಸ್ವಕೀಯ ಪರಾಗಸ್ಪರ್ಶನೂ ಮಾಡಬಹುದು, ಪರಕೀಯನೂ ಮಾಡಬಹುದು. ಸ್ವಕೀಯ ಹಾಗೂ ಗುಣ ಇದೆ ಅಂದ್ರೆ ಒಂದು ಹೂವಲ್ಲಿ ಗಂಡು ಲಿಂಗಾಣುನು ಇರುತ್ತೆ, ಹೆಣ್ಣು ಲಿಂಗಾಣುನು ಇರುತ್ತೆ. ಹೌದಾ? ಹಾಗಿದ್ದಾಗ ಅದು ಸ್ವಕೀಯ ಆಗ್ಬಿಡತ್ತೆ. ಇದನ್ನ ಪರಕೀಯ ಆಗಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಾರೆ ಅವರು, ಆ ಹೂವಲ್ಲಿರುವ ಯಾವ್ದಾದ್ರು ಒಂದು ಲಿಂಗಾಣುವನ್ನ ಕಟ್ ಮಾಡ್ಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು ಪಿತ್ರ ಸಸ್ಯ ಅಂದ್ರೆ ಮೂಲ ಸಸ್ಯ ಅಂತ ತಗೊಂಡ್ರೆ ಇದರಲ್ಲಿರುವ ಗಂಡು ಲಿಂಗಾಣುವನ್ನ ಏನ್ ಮಾಡಿದ್ದಾರೆ, ಕಟ್ ಮಾಡಿ ತೆಗೆದಿದ್ದಾರೆ. ಅಂದ್ರೆ ಶಲಾಕವನ್ನ ತೆಗಿಬೇಕು. ಹೌದಾ? ಸಾರಿ, ಕೇಸರವನ್ನ ಏನ್ ಮಾಡ್ಬೇಕು, ತೆಗಿಬೇಕು. ಗಂಡು ಲಿಂಗಾಣು ಯಾವುದು, ಕೇಸರ ಅಂತ ಹೇಳ್ತಾರೆ. ಸೊ ಈಗ ಕೇಸರವನ್ನ ತೆಗೆದಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಇದ್ರಲ್ಲಿ ಏನಾಯ್ತು, ಕೇಸರವನ್ನ ಕಟ್ ಮಾಡಿ ತೆಗೆದ್ರೆ ಹೆಣ್ಣು ಲಿಂಗಾಣು ಶಲಾಕ ಮಾತ್ರ ಉಳಿತು. ಹೌದಾ? ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಈ ಕೇಸರವನ್ನ ತೆಗೆದು ಇನ್ನೊಂದು ಹೂವಿಗೆ
ಇನ್ನೊಂದು ಹೂವಿನ ಶಲಾಕಕ್ಕೆ ಏನ್ ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡೋದನ್ನ ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ತಾರೆ. ಹೀಗೆ ಅವ್ರು ಏನ್ ಮಾಡಿದ್ರು, ಬಟಾಣಿ ಸಸ್ಯದಲ್ಲಿ ಪರಕೀಯ ಪರಾಗಸ್ಪರ್ಶವನ್ನ ಮಾಡಿದ್ರು. ಸೊ ಈಗ ಬಟಾಣಿ ಗಿಡದ ಸಂಕರಣ ಹೇಗಾಗತ್ತೆ ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ. ಸ್ವಕೀಯ ಪರಾಗಸ್ಪರ್ಶನು ಮಾಡಬಹುದು, ಪರಕೀಯ ಪರಾಗಸ್ಪರ್ಶನು ಮಾಡಬಹುದು. ಈಗ ಆಕ್ಚುಯಲ್ ಆಗಿ ಮಂಡೇಲರ ಪ್ರಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಅವ್ರು ಏನ್ ಮಾಡ್ತಾರೆ ಫಸ್ಟ್ ಅಂದ್ರೆ, ಬಟಾಣಿ ಸಸ್ಯವನ್ನ ತಗೊಂಡ್ರು ಪ್ರಯೋಗಕ್ಕೆ. ತಗೊಳ್ಳುವಾಗ ನಾವು ಕಾಂಡಗಳಲ್ಲಿ ವ್ಯತ್ಯಾಸವನ್ನ ನೋಡಿದ್ದೇವೆ, ಹೌದಾ? ಸೊ ಆ ಕಾಂಡಗಳಲ್ಲಿ ಏನನ್ನ ನೋಡಿದ್ವಿ, ಒಂದು ಎತ್ತರದ ಸಸ್ಯ ಆದ್ರೆ ಇನ್ನೊಂದು ಏನಂತ ಹೇಳಿದ್ವಿ, ಗಿಡ್ಡ ಸಸ್ಯ ಅಂತ ಕರಿತೇವೆ, ಅಥವಾ ಕುಬ್ಜ ಸಸ್ಯ ಅಂತ ಕೂಡ ಹೇಳ್ಬಹುದು. ಕುಬ್ಜ ಅಂದ್ರೆ ಏನು, ಗಿಡ್ಡವಾಗಿರೋದು, ಚಿಕ್ಕದಾಗಿರೋದು ಅಂತ ಹೇಳ್ತೇವೆ, ಹೌದಾ? ಕುಬ್ಜ ಸಸ್ಯ ಅಂದ್ರೂ ಒಂದೇ, ಗಿಡ್ಡ ಸಸ್ಯ ಅಂದ್ರೂ ಒಂದೇ, ಆಯ್ತಾ? ಸೊ ಇಲ್ಲಿ ಗಿಡ್ಡ ಸಸ್ಯವನ್ನ ನೆಕ್ಸ್ಟ್ ಅಲ್ಲಿ ಶಬ್ದ ಕುಬ್ಜ ಅಂತ ಬರ್ತಾ ಹೋಗುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಕುಬ್ಜ ಅಂದ್ರೆ ಏನರ್ಥ, ಗಿಡ್ಡ ಸಸ್ಯ ಅಂತ ಅರ್ಥ. ಇವ್ರೇನ್ ಮಾಡ್ತಾರೆ, ಮೊದಲು ಎತ್ತರದ ಸಸ್ಯವನ್ನ ತಗೊಂಡ್ರು, ಆಯ್ತಾ? ಎತ್ತರದ ಸಸ್ಯವನ್ನ ತಗೊಂಡು ಇದನ್ನ ಏನ್ ಮಾಡ್ತಾರೆ, ಸ್ವಕೀಯ ಪರಾಗಸ್ಪರ್ಶವನ್ನ ಮಾಡಿದ್ರು. ಸ್ವಕೀಯ ಪರಾಗಸ್ಪರ್ಶ, ಆಯ್ತಾ? ಸೊ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಏನಾಗ್ಬೇಕು, ಇಲ್ಲೇ ಇದೇ ಗಿಡದ ಇದೇ ಸಸ್ಯದಲ್ಲಿ ಪರಾಗಸ್ಪರ್ಶ ಕ್ರಿಯೆ ಆಗ್ಬೇಕು. ಇದೇ ಗಿಡದ ಹೆಣ್ಣು ಲಿಂಗಾಣುವಿನಲ್ಲಿ ಗಂಡು ಲಿಂಗಾಣುವಿನ ಸಹಯೋಗ. ಸೊ ಅದನ್ನ ಮಾಡಿ ನೋಡ್ತಾರೆ. ಬರೀ ನಾನೀಗ ಹೇಳ್ತಾ ಇರೋದು ಎತ್ತರದ ಸಸ್ಯವನ್ನ ತಗೊಂಡ್ರು ಫಸ್ಟ್, ಆಯ್ತಾ? ತಗೊಂಡು ಏನ್ ಮಾಡಿದ್ರು, ಸ್ವಕೀಯ ಪರಾಗಸ್ಪರ್ಶ ಮಾಡಿದ್ರು. ಆಗ ಏನಾಗ್ಬೇಕು, ಅದರ ಮೂಲ ಅಂಶಗಳೇ ವರ್ಗಾವಣೆ ಆಗ್ಬೇಕು, ಹೌದಾ? ಸೊ ಹಾಗಾಗಿ ಏನಾಯ್ತು, ವರ್ಗಾವಣೆ ಆಗಿ ಎಲ್ಲಾ ಏನಾಯ್ತು, ಎತ್ತರದ ಗಿಡಗಳೇ ಬಂತು, ಆಯ್ತಾ? ಅಂದ್ರೆ ಕರೆಕ್ಟ್, ಎತ್ತರದ ಗಿಡದಿಂದ ಸ್ವಕೀಯ ಪರಾಗಸ್ಪರ್ಶ ಆಗಿ ಎತ್ತರದ ಗಿಡಗಳೇ ಬಂತು. ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ರು, ಗಿಡ್ಡ ಗಿಡಗಳು ಅಥವಾ ಕುಬ್ಜ ಗಿಡಗಳನ್ನ ತಗೊಂಡು, ಗಿಡ್ಡ ಗಿಡಗಳನ್ನ ತಗೊಂಡು ಇಲ್ಲಿ ಏನ್ ಮಾಡ್ತಾರೆ, ಮತ್ತೆ ಪರಾಗಸ್ಪರ್ಶ ಅಂದ್ರೆ ಸ್ವಕೀಯ ಪರಾಗಸ್ಪರ್ಶವನ್ನ ಮಾಡಿದ್ರು. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಆಗತ್ತೆ, ಆಯ್ತಾ? ಇಲ್ಲಾದಾಗ ಏನಾಯ್ತು, ಈಗ ನಮಗ್ ಗೊತ್ತಿದೆ ಯಾವ ಗಿಡವನ್ನ ತಗೊಂಡು ಅದೇ ಗಿಡದಲ್ಲೇ ಪರಾಗಸ್ಪರ್ಶ ಆದ್ರೆ ಅದೇ ಗಿಡದ ಗುಣವೇ ಬರ್ಬೇಕು ಅಲ್ವಾ? ಅಂದ್ರೆ ಇಲ್ಲಿ ಏನಾಯ್ತು, ಮತ್ತೆ ಗಿಡ್ಡ ಗಿಡಗಳೇ ಬಂತು, ಆಯ್ತಾ? ಇಲ್ಲಿ ಗಿಡ್ಡ ಗಿಡಗಳೇ ಉತ್ಪಾದನೆ ಆಯ್ತು. ಅಂದಾಗ ಇವರಿಗೆ ಏನಾಯ್ತು ಗೊತ್ತಾಯ್ತು, ಒಂದು ಜಾತಿಯ ಸಸ್ಯವನ್ನ ತಗೊಂಡು ಸ್ವಕೀಯ ಪರಾಗಸ್ಪರ್ಶ ಮಾಡಿದ್ರೆ ಅದೇ ಜಾತಿಯ ಗಿಡಗಳೇ ಬರ್ಬೇಕು ಅಲ್ವಾ? ಎತ್ತರದ ಗಿಡ ತಗೊಂಡ್ರೆ ಎತ್ತರನೇ ಬರ್ಬೇಕು, ಗಿಡ್ಡ ಗಿಡಗಳನ್ನ ತಗೊಂಡ್ರೆ ಗಿಡ್ಡವೇ ಬರ್ಬೇಕು ಅನ್ನೋದು ಕಲ್ಪನೆ. ಬಟ್ ಇದನ್ನ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ಅಲ್ಲಿ ಮಾಡಿ ನೋಡಿ ಹೇಳ್ತಾರೆ ಯಾವ ತರ ಅಂದ್ರೆ, ಎತ್ತರ ಗಿಡ್ಡ ಸಪರೇಟ್ ತಗೊಂಡ್ರೆ ಏನಾಗತ್ತೆ, ಎತ್ತರ ಗಿಡ್ಡವನ್ನ ಒಟ್ಟಿಗೆ ತಗೊಂಡು ಪರಕೀಯ ಪರಾಗಸ್ಪರ್ಶ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ಒನ್ ಬೈ ಒನ್ ಏನ್ ಮಾಡ್ತಾ ಹೋಗ್ತಾರೆ, ಅವರು ಪ್ರಯೋಗವನ್ನ ಮಾಡ್ತಾ ಹೋಗ್ತಾರೆ. ಸೊ ಮೂಲ ಅಂಶ ಏನು ಅಂದ್ರೆ, ಎತ್ತರದ ಗಿಡ ತಗೊಂಡು ಸ್ವಕೀಯ ಪರಾಗಸ್ಪರ್ಶ ಮಾಡಿದ್ರೆ ಎತ್ತರದ್ದೇ ಬರ್ಬೇಕು, ಗಿಡ್ಡ ಗಿಡವನ್ನ ತಗೊಂಡು ಪರಾಗಸ್ಪರ್ಶ ಮಾಡಿದ್ರೆ ಸ್ವಕೀಯ ಮಾಡಿದ್ರೆ ಗಿಡ್ಡನೇ ಬರ್ಬೇಕು ಅನ್ನೋದು ಕಾನ್ಸೆಪ್ಟ್. ಬಟ್ ಇವರು ಪ್ರಯೋಗವನ್ನ ಮಾಡಿ ಏನ್ ಮಾಡ್ತಾರೆ, ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾರೆ. ಸೊ ಈಗ ನಾವು ಇವರ ಪ್ರಯೋಗದ ಬಗ್ಗೆ ನೋಡೋಣ. ಮೊದಲನೆಯದಾಗಿ ಏಕತಳೀಕರಣ ಪ್ರಯೋಗ ಅಂತ ಹೇಳ್ತೇವೆ. ಒಂದನೆಯ ಪ್ರಯೋಗ ಏಕತಳೀಕರಣ ಪ್ರಯೋಗ. ಏಕತಳಿ, ಏಕ ಅಂದ್ರೆ ಏನು, ಒಂದು. ಸೊ ಒಂದೇ ತಳಿಯ ಸಸ್ಯವನ್ನ ತಗೊಂಡು ಏನ್ ಮಾಡಿದ್ದಾರೆ, ಇಲ್ಲಿ ಪ್ರಯೋಗವನ್ನ ಮಾಡಿದ್ದಾರೆ. ಅಂದ್ರೆ ಅರ್ಥ, ತಳಿ ಅಂದ್ರೆ ಬೇರೆ ಬೇರೆ ಜಾತಿ ಅಂತ ಹೇಳ್ತೇವೆ ತಳಿ ಅಂದ್ರೆ, ಹೌದಾ? ಸೊ ಇಲ್ಲಿ ಬಟಾಣಿ ಗಿಡ ಮಾತ್ರ ತಗೊಂಡಿದಾರಲ್ವಾ, ಅಂದ್ರೆ ಒಂದೇ ತಳಿ ಅಂತ ಆಯ್ತು. ಸೊ ಏಕತಳಿಯ ಪ್ರಯೋಗ ಮಾಡಿದ್ದಾರೆ. ಬಟ್ ಇಲ್ಲಿ ಏನ್ ಮಾಡ್ತಾರೆ ಅವರು, ಪರಾಗಸ್ಪರ್ಶವನ್ನ ಪರಕೀಯ ಪರಾಗಸ್ಪರ್ಶ ಮಾಡಿದ್ದಾರೆ. ಅಂದ್ರೆ ಒಂದು ದೊಡ್ಡ ಗಿಡ ಇನ್ನೊಂದು ಚಿಕ್ಕ ಗಿಡವನ್ನ ತಗೊಂಡ್ರು. ಸೊ ಆ ದೊಡ್ಡ ಗಿಡ ಮತ್ತು ಚಿಕ್ಕ ಗಿಡಗಳ ನಡುವೆ ಏನ್ ಮಾಡ್ತಾರೆ ಅವರು, ಪರಕೀಯ ಪರಾಗಸ್ಪರ್ಶವನ್ನ ಮಾಡ್ತಾರೆ. ಪರಕೀಯ ಸಂಕರಣ ಅಥವಾ ಪರಕೀಯ ಪರಾಗಸ್ಪರ್ಶ. ಸೊ ಪರಕೀಯ ಪರಾಗಸ್ಪರ್ಶವನ್ನ ಮಾಡ್ತಾರೆ ಅಂದ್ರೆ, ಒಂದು ಗಿಡದ ಕೇಸರವನ್ನ ಇನ್ನೊಂದು ಗಿಡದ ಶಲಾಕದ ಜೊತೆ, ಹಾಗೆ ಇನ್ನೊಂದು ಗಿಡದ ಶಲಾಕವನ್ನ ಇನ್ನೊಂದು ಗಿಡದ ಕೇಸರದ ಜೊತೆ ಎಕ್ಸ್ಚೇಂಜ್, ವರ್ಗಾವಣೆ ಮಾಡೋದ್ರ ಮೂಲಕ ಪರಕೀಯ ಪರಾಗಸ್ಪರ್ಶವನ್ನ ಮಾಡಿದ್ರು. ಸೊ ಈಗ ಒಂದು ಟಾಲು ಒಂದು ಶಾರ್ಟ್, ಅಂದ್ರೆ ಒಂದು ದೊಡ್ಡ ಹಾಗೆ ಇನ್ನೊಂದು ಕುಬ್ಜ ಗಿಡವನ್ನ ಪರಕೀಯ ಪರಾಗಸ್ಪರ್ಶ ಮಾಡಿದ್ದಾರೆ. ಹೀಗ್ ಮಾಡಿದಾಗ ಏನಾಗತ್ತೆ ಅಂದ್ರೆ, ಎತ್ತರದ ಸಸ್ಯ ಮತ್ತು ಒಂದು ಕುಬ್ಜ ಸಸ್ಯಗಳನ್ನ ತೆಗೆದುಕೊಂಡು ಅವುಗಳಿಂದ ಸಂತತಿಯನ್ನ ಉತ್ಪಾದಿಸ್ತಾರೆ. ಈಗ ನೋಡಿ, ನಾವು ಹಾಗೆ ಹೇಳಲಿಕ್ಕೆ ಹೋದ್ರೆ ನಮ್ಗೆ ಏನ್ ಅನ್ಸುತ್ತೆ, ಒಂದು ಎತ್ತರದ ಗಿಡ ಇದೆ, ಇನ್ನೊಂದು
ಕುಬ್ಜ ಗಿಡ ಇದೆ, ಪರಕೀಯ ಪರಾಗಸ್ಪರ್ಶ ಮಾಡಿದಾಗ ಎರಡರ ಅಂಶವು ಆನುವಂಶೀಯವಾಗಿ ಬರಬೇಕು. ಹೌದಾ? ಅಂದ್ರೆ ಉತ್ಪತ್ತಿಯಾಗೋ ಹೊಸ ಗಿಡಗಳು ಎತ್ತರದ ಗಿಡನೂ ಉತ್ಪತ್ತಿ ಆಗ್ಬೇಕು, ಕುಬ್ಜ ಗಿಡನೂ ಉತ್ಪತ್ತಿ ಆಗ್ಬೇಕು. ಆದರೆ ಇಲ್ಲೇನಾಗತ್ತೆ, ಸೊ ಎತ್ತರದ ಅಥವಾ ಕುಬ್ಜ ಸಂತತಿಯ ಶೇಕಡಾವಾರು ಲೆಕ್ಕ ಹಾಕ್ತಾರೆ. ಅವ್ರು ಏನ್ ಮಾಡಿದ್ರು, ಒಂದು ಎತ್ತರದ ಗಿಡ ತಗೊಂಡು ಇನ್ನೊಂದು ಗಿಡ್ಡ ಗಿಡವನ್ನ ತಗೊಂಡ್ರು. ಎತ್ತರದ ಗಿಡವನ್ನ ಟಾಲ್, ಟಿ ಕ್ಯಾಪಿಟಲ್ ಟಿ ಅಂತ ಹೇಳ್ತೇವೆ, ಗಿಡ್ಡ ಗಿಡವನ್ನ ಶಾರ್ಟ್ ಸ್ಮಾಲ್ ಟಿ ಅಂತ ಯೂಸ್ ಮಾಡಿದ್ದೇವೆ. ಇವೆರಡನ್ನ ತಗೊಂಡು ಪರಕೀಯ ಪರಾಗಸ್ಪರ್ಶ ಮಾಡಿ ಅವುಗಳ ಉತ್ಪನ್ನ ಫಲಿತಾಂಶವನ್ನ ನೋಡ್ತಾರೆ. ನೋಡಿದಾಗ ಅಲ್ಲಿ ಏನಾಗಿರತ್ತೆ ಅಂದ್ರೆ, ಆನುವಂಶೀಯವಾಗಿ ಎತ್ತರದ ಗಿಡಗಳು ಬರ್ಬೇಕಿತ್ತು, ಚಿಕ್ಕ ಗಿಡಗಳು ಬರ್ಬೇಕಿತ್ತು. ಬಟ್ ಇಲ್ಲಿ ಏನಾಗತ್ತೆ ಅಂದ್ರೆ ಎಲ್ಲಾನು ದೊಡ್ಡ ಗಿಡಗಳು, ಎತ್ತರದ ಗಿಡಗಳೇ ಬರುತ್ತೆ. ಹಾಗಾದ್ರೆ ಇದೇನಿದು, ಎಲ್ಲವೂ ಎತ್ತರದ ಸಸ್ಯವೇ ಬಂತು ಅಂತ ಆದ್ರೆ ಈ ಗಿಡ್ಡ ಸಸ್ಯದ ಜೀನ್ ಏನಾಯ್ತು, ಜೀನ್ಸ್ ಏನಾಗತ್ತೆ, ಗಿಡ್ಡ ಸಸ್ಯದಿಂದ ಹೋದ ವಂಶವಾಹಿ ಆನುವಂಶೀಯತೆ ಯಾಕೆ ಬರ್ಲಿಲ್ಲ ಈ ಗಿಡಕ್ಕೆ, ಬರೀ ಎತ್ತರದ ಗಿಡಗಳು ಯಾಕೆ ಬಂತು ಅಂದ್ರೆ, ಹಾಗಾದ್ರೆ ಎತ್ತರದ ಗಿಡದ ಆನುವಂಶೀಯ ಗುಣ ಮಾತ್ರ ಬಂತು ಅಂತ ಅರ್ಥನಾ? ಸೊ ಇದನ್ನ ತಿಳ್ಕೊಳ್ಳೋದಕ್ಕೆ ಈಗ ಇಲ್ಲಿ ಏನಾಯ್ತು, ಎತ್ತರದ ಗಿಡ ಕುಬ್ಜ ಗಿಡ ಪರಕೀಯ ಪರಾಗಸ್ಪರ್ಶದ ಮೂಲಕ ಎಲ್ಲಾ ಏನಾಗಿದೆ, ಎತ್ತರದ ಗಿಡಗಳು ಬಂದಿದೆ. ಇದನ್ನ ಅವರು F1 ಸಂತತಿ ಅಂತ ಕರೀತಾರೆ. ಈ ಸಂತತಿಯಲ್ಲಿ ಎರಡು ಗುಣಗಳು ಕಾಣಿಸ್ತಾ ಇಲ್ಲ, ಎತ್ತರದ ಗಿಡದ ಗುಣ ಮಾತ್ರ ಬಂದಿದೆ, ಕುಬ್ಜ ಗಿಡದ ಗುಣಗಳು ಅವ್ಯಕ್ತವಾಗ್ತಾ ಇದೆ ಅಂತ ಅರ್ಥ. ಸೊ ಯಾಕೆ ಹೀಗಾಯ್ತು ಅಂತ ಕಂಡುಹಿಡಿಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಮತ್ತೆ F1 ತಳಿಯನ್ನ ತಗೊಂಡು ಮತ್ತೆ ಪ್ರಯೋಗ ಮಾಡ್ತಾರೆ. ಹೇಗ್ ಮಾಡ್ತಾರೆ ಅಂದ್ರೆ, ಈಗ ನೋಡಿ, ಮೊದಲ ಪೀಳಿಗೆಯಲ್ಲಿ ಅರೆಬರೆ ಗುಣಗಳು ಇರ್ಲಿಲ್ಲ. ಈಗ ನಮ್ಮ ಪ್ರಕಾರ ಒಂದ್ ಎತ್ತರದ ಗಿಡ ಒಂದು ಕುಬ್ಜ ಗಿಡ ಇದ್ರೆ ಅದರಿಂದ F1 ಸಂತತಿ ಬಂತು. ಈ F1 ಸಂತತಿಯಲ್ಲಿ ಎತ್ತರದ ಗಿಡನೂ ಇರ್ಬೇಕಿತ್ತು, ಕುಬ್ಜ ಗಿಡನೂ ಇರ್ಬೇಕಿತ್ತು. ಹೌದಾ? ಆದ್ರೆ ಮಧ್ಯಮ ಎತ್ತರ ಅಂತ ಹೇಳೋ ಪ್ರಶ್ನೆನೇ ಬರ್ಲಿಲ್ಲ, ಎಲ್ಲಾ ಗಿಡನೂ ಎತ್ತರದ್ದೇ ಬಂದ್ಬಿಡ್ತು. ಎಲ್ಲಾ ಗಿಡ ಏನಾಯ್ತು, F1 ಸಂತತಿಯಲ್ಲಿ ಎತ್ತರದ್ದೇ ಬಂತು. ಅದಕ್ಕಾಗಿ ಏನ್ ಮಾಡ್ತಾರೆ, ಅವರಿಗೆ ಇಲ್ಲಿ ದ್ವಂದ್ವ ಸ್ಟಾರ್ಟ್ ಆಗತ್ತೆ. ಹಾಗಾದ್ರೆ ಆನುವಂಶೀಯತೆ ಎರಡರಿಂದನೂ ಹಾಗಾದ್ರೆ ಆನುವಂಶೀಯ ಗುಣಗಳು ಹೋಗ್ಲಿಲ್ವಾ, ಎತ್ತರದ ಗಿಡದಿಂದ ಮಾತ್ರ ಆನುವಂಶೀಯತೆ ಹೋಯ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕಾಗಿ ಏನ್ ಮಾಡ್ತಾರೆ ಅವರು, ಈ ಪ್ರಯೋಗವನ್ನ ಮುಂದುವರಿಸಿ ಇಲ್ಲಿ ಒಂದನೇ ಪ್ರಯೋಗದಲ್ಲಿ F1 ಸಂತತಿ ಬಂತು. ಇದರಲ್ಲಿ ಏನಾಯ್ತು, ಎಲ್ಲ ಎತ್ತರದ ಗಿಡಗಳು ಬಂತು F1 ಸಂತತಿಯಲ್ಲಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ F1 ಸಂತತಿಯ ಸಸ್ಯವನ್ನ ತಗೊಂಡು ಪೋಷಕ ಸಸ್ಯದ ಗುಣಗಳಲ್ಲಿ ಒಂದು ಮಾತ್ರ ಕಂಡು ಬಂತು, ಮಿಶ್ರಣ ಏಕೆ ಬರ್ಲಿಲ್ಲ ಅನ್ನೋದನ್ನ ಕಂಡುಹಿಡಿಯೋದಿಕ್ಕೋಸ್ಕರ F1 ಸಂತತಿಯ ಎತ್ತರದ ಸಸ್ಯಗಳನ್ನ ಏನ್ ಮಾಡ್ತಾರೆ, ಪೋಷಕ ಪೀಳಿಗೆಯ ಎತ್ತರದ ಸಸ್ಯ ಅಂದ್ರೆ ಮೂಲ ಎತ್ತರ ಸಸ್ಯ ಇತ್ತಲ್ವಾ, ಅದರ ಜೊತೆ ಮತ್ತೆ ಏನ್ ಮಾಡ್ತಾರೆ, ಮತ್ತೆ ಪರಾಗಸ್ಪರ್ಶ ಕ್ರಿಯೆಯನ್ನ ಮಾಡ್ತಾರೆ. ಮಾಡಿ ಈಗ ಏನಾಯ್ತು, F1 ಸಂತತಿಯಲ್ಲೂ ಎತ್ತರದ್ದೇ ಇದೆ, ಪೋಷಕ ಸಸ್ಯವೂ ಎತ್ತರನೇ ಇದೆ. ಹೌದಾ? ಸೊ ಎರಡು ಎತ್ತರ ಇರೋದಕ್ಕಾಗಿ ಸ್ವಕೀಯ ಪರಾಗಸ್ಪರ್ಶ ಮಾಡ್ತಾರೆ ಅವರು. ಸ್ವಕೀಯ F1 ಸಂತತಿ ಪಡೆಯೋದಿಕ್ಕಾಗಿ ಪರಕೀಯ ಪರಾಗಸ್ಪರ್ಶ ಆಗಿತ್ತು. ಪರಕೀಯ ಪರಾಗಸ್ಪರ್ಶ ಆದ್ರೂ ಕೂಡ ಬರೀ ಎತ್ತರದ ಸಂತತಿಯೇ ಬಂತು. ಹೌದಾ? ಕುಬ್ಜ ಸಂತತಿ ಬರ್ಲಿಲ್ಲ. ಅದು ಯಾಕೆ ಅಂತ ಕಂಡುಹಿಡಿಯೋದಕ್ಕೋಸ್ಕರ F1 ಸಂತತಿಯ ಒಂದು ಎತ್ತರದ ಗಿಡ ಹಾಗೆ ಪೋಷಕ ಪೀಳಿಗೆಯಿಂದ ಒಂದು ಎತ್ತರದ ಗಿಡವನ್ನ ತಗೊಂಡು ಸ್ವಕೀಯ ಪರಾಗಸ್ಪರ್ಶವನ್ನ ಮಾಡ್ತಾರೆ. ಸೆಕೆಂಡ್ ಟೈಮ್ ಅವರು ಪ್ರಯೋಗ ಮಾಡೋವಾಗ ಸ್ವಕೀಯ ಪರಾಗಸ್ಪರ್ಶ, ಇದನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪರಕೀಯ ಮಾಡಿದ್ದಾರೆ ಎತ್ತರದ ಮತ್ತು ಕುಬ್ಜ ಗಿಡಕ್ಕೆ, ಎರಡನೇ ಸಲ ಸ್ವಕೀಯ ಪರಾಗಸ್ಪರ್ಶ ಮಾಡ್ತಾರೆ. ಯಾವ್ಯಾವ್ದಕ್ಕೆ ಅಂದ್ರೆ F1 ಸಂತತಿಯ ಗಿಡಕ್ಕೆ ಮತ್ತು ಪೋಷಕ ಪೀಳಿಗೆ ಅಂದ್ರೆ ಯಾವುದು, ಎತ್ತರದ ಸಸ್ಯ. ಪೋಷಕ ಎತ್ತರ ಸಸ್ಯದ ಜೊತೆ ಏನ್ ಮಾಡಿದ್ರು, ಸ್ವಕೀಯ ಪರಾಗಸ್ಪರ್ಶವನ್ನ ಸೆಕೆಂಡ್ ಟೈಮ್ ಮಾಡ್ತಾರೆ. ಮಾಡಿದಾಗ ಯಾವ ತರದ ಲಕ್ಷಣವನ್ನ ನೋಡ್ಬಹುದು, ಈಗ ಏನಾಗತ್ತೆ, ಎತ್ತರದ ಸಸ್ಯನೇ ಬಂತ ಅಥವಾ ಎತ್ತರ ಮತ್ತೆ ಕುಬ್ಜ ಎರಡು ಬರ್ತಾ ಇದೆಯಾ ಅನ್ನೋದನ್ನ ಏನ್ ಮಾಡ್ತಾರೆ, ಅವರು ಅಬ್ಸರ್ವ್ ಮಾಡ್ತಾರೆ. ಸೊ ಹೀಗ್ ಮಾಡಿದಾಗ ಅವರಿಗೆ ಫಲಿತಾಂಶ ಏನ್ ಬಂತು, F2 ಸಂತತಿ, ಹೊಸ ಸಂತತಿ ಬಿಡುಗಡೆ ಆಯ್ತು. ಯಾವುದು, F1 ಜೊತೆ ಪೋಷಕ ಸಸ್ಯ ಎತ್ತರದ ಸಸ್ಯವನ್ನ ಸ್ವಕೀಯ ಪರಾಗಸ್ಪರ್ಶ ಮಾಡಿ ಬೇರೆ ಬೇರೆ ಉತ್ಪನ್ನವನ್ನ ಪಡೆದು ಆ ಉತ್ಪನ್ನವನ್ನ ಕಂಪೇರ್ ಮಾಡಿದಾಗ ಅವುಗಳಲ್ಲಿ ಎರಡೂ ತರದ ಸಸ್ಯಗಳನ್ನ ಕಾಣ್ತೇವೆ. ಎತ್ತರದ ಒಂದಿಷ್ಟು ಸಸ್ಯಗಳು ಆಗುತ್ತೆ, ಹಾಗೆ ಕುಬ್ಜ ಅಥವಾ ಗಿಡ್ಡ ಸಸ್ಯಗಳು ಕೂಡ ಅಲ್ಲಿ ಕಾಣಿಸ್ಕೊಳ್ಳುತ್ತೆ.
ಹಾಗಾದ್ರೆ ಪೋಷಕ ಸಸ್ಯ ಮತ್ತು F1 ಪೀಳಿಗೆಯ ಎತ್ತರದ ಸಸ್ಯಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಮಾಡಿದಾಗ ಏನಾಗತ್ತೆ, ಇಲ್ಲಿ ಎರಡು ಜಾತಿಯ ಅಂದ್ರೆ ಎತ್ತರದ ಹಾಗೂ ಗಿಡ್ಡದ ಎರಡೂ ತರದ ಪೀಳಿಗೆಯನ್ನ ಇಲ್ಲಿ ಅವರು ನೋಡ್ತಾರೆ. ಇದರ ಅರ್ಥ ಏನು ಅಂದ್ರೆ F1 ಪೀಳಿಗೆಯಲ್ಲಿ ಎತ್ತರದ ಸಸ್ಯಗಳೇ ಬಂತು ಅಂದ್ರೆ ಅಲ್ಲಿ ಕುಬ್ಜ ಸಸ್ಯಗಳ ಆನುವಂಶೀಯತೆ ಬಂದಿಲ್ಲ ಅಂತ ಅರ್ಥ ಅಲ್ಲ. ಕುಬ್ಜ ಸಸ್ಯಗಳ ಆನುವಂಶೀಯತೆಯು ಅಲ್ಲಿ ಅಡಗಿಕೊಂಡಿತ್ತು, ಅದು ಹೊರಬೀಳಲಿಲ್ಲ ಅಂತ ಅರ್ಥ. ಅಂತರ್ಗತ ಗುಣ ಅಂತ ಹೇಳ್ತೇವೆ ಅದನ್ನ. ಅದು ಏನಾಗತ್ತೆ, ನೆಕ್ಸ್ಟ್ ಅಲ್ಲಿ ಪ್ರಯೋಗ ಮಾಡಿದಾಗ ಹೊರಗೆ ಬಂತು. ಆಗ ಆ ಅಂತರ್ಗತ ಗುಣ ಏನಾಯ್ತು, ಹೊರಗಡೆ ಬಂದು ಎತ್ತರದ ಸಸ್ಯಗಳ ನಡುವೆನೆ ನಾವು ಸ್ವಕೀಯ ಮಾಡಿದ್ರೂ ಕೂಡ ಫಲಿತಾಂಶ ಎತ್ತರ ಮತ್ತು ಗಿಡ್ಡ ಎರಡೂ ಸಸ್ಯಗಳು ಬಂತು. ಅಂದ್ರೆ ಅರ್ಥ ಮುಂಚೆ ನಾವು F1 ಪೀಳಿಗೆಯಲ್ಲಿ ಏನು ಎತ್ತರದ ಸಸ್ಯವನ್ನಷ್ಟೇ ನೋಡಿದ್ವೋ ಅಲ್ಲಿ ಗಿಡ್ಡ ಸಸ್ಯಗಳ ಆನುವಂಶತೆ ಇರ್ಲಿಲ್ಲ ಅನ್ನೋ ಅರ್ಥ ಅಲ್ಲ, ಅದು ಅಂತರ್ಗತವಾಗಿತ್ತು. ಅದಕ್ಕಾಗಿ ಸೆಕೆಂಡ್ ಟೈಮ್ ಅದೇ ಗಿಡವನ್ನ ತಗೊಂಡು ಸ್ವಕೀಯ ಮಾಡಿದಾಗ ಅದು ಬಹಿರ್ಗತವಾಯ್ತು ಅಂತ ಅರ್ಥ. ಆಯ್ತಾ? ಸೊ ಈಗ ಇಲ್ಲಿ F2 ಪೀಳಿಗೆಯನ್ನ ಪಡ್ಕೊಂಡ್ವಿ. F2 ಪೀಳಿಗೆ ಏನಾಯ್ತು ಅಂದ್ರೆ ಎರಡು ತರದ ಗಿಡಗಳನ್ನ, ಎತ್ತರದ ಗಿಡಗಳು ಬಂತು, ಗಿಡ್ಡ ಗಿಡಗಳು ಬಂತು. ಆದ್ರೆ ಎತ್ತರದ ಗಿಡಗಳು ಪರ್ಸೆಂಟೇಜ್ ನೋಡ್ಲಿಕ್ಕೆ ಹೋದ್ರೆ ಎತ್ತರ ಗಿಡ ಹೆಚ್ಚು ಬಂದಿದೆ, ಗಿಡ ಸ್ವಲ್ಪ ಬಂದಿದೆ. ಬಟ್ ಅದ್ ಏನೇ ಆಗ್ಲಿ 2% ಏನಾಗಿದೆ ಇಲ್ಲೇ ಬಂದಿದೆ, ಎತ್ತರದ ಗಿಡನು ಬಂದಿದೆ, ಗಿಡನು ಬಂದಿದೆ ಅಂತ ಹೇಳ್ತಾರೆ. ಸೊ ಏಕತಳೀಕರಣದಲ್ಲಿ ಅವ್ರು ಏನ್ ಮಾಡ್ತಾರೆ, ವ್ಯಕ್ತ ನಮೂನೆಯ ಅನುಪಾತ ಅಂತ ಕರಿತೇವೆ. ನೆಕ್ಸ್ಟ್ ಅಲ್ಲಿ F2 ಸಂತತಿಯನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಅವರು ಬರೀತಾರೆ. ಈ ಸಂತತಿಯನ್ನ ನೋಡಿದಾಗ F1 ಸಂತತಿಯಿಂದನೂ ಕೂಡ ಆನುವಂಶೀಯವಾಗಿ ಗಿಡಗಳ ಅಂಶ ಬಂದಿದೆ. ಸೊ ಅನುಪಾತ 3:1 ಬಂದಿದೆ ಅಂತ ಹೇಳ್ತೇವೆ. ಇಲ್ಲಿ ವಂಶವಾಹಿಯ ನಮೂನೆಯನ್ನ ನಾವು ಟಾಲ್ ಶಾರ್ಟ್ ಅಂದ್ರೆ ಹೇಳೋಕ್ ಹೋದ್ರೆ ಟಿ ಅನ್ನೋದು ಎತ್ತರವನ್ನ ಪ್ರತಿಬಿಂಬಿಸುತ್ತೆ, ಕ್ಯಾಪಿಟಲ್ ಟಿ ಮತ್ತೆ ಒಂದು ಸ್ಮಾಲ್ ಟಿ ಅನ್ನೋದು ಕೂಡ ಎರಡು ಎತ್ತರವನ್ನೇ ಪ್ರತಿಬಿಂಬಿಸುತ್ತೆ. ಬಟ್ ಕುಬ್ಜ ಗುಣ ಅಥವಾ ಗಿಡ ಆಗ್ಬೇಕು ಅಂದ್ರೆ ಸ್ಮಾಲ್ ಟಿ, ಎರಡು ಸ್ಮಾಲ್ ಟಿಗಳು ಇದ್ದಾಗ ಮಾತ್ರ ಏನಾಗತ್ತೆ, ಗಿಡಗಳ ಲಕ್ಷಣವನ್ನ ನಾವು ಇಲ್ಲಿ ನೋಡ್ತೇವೆ ಅನ್ನೋದನ್ನ ಇವ್ರು ಇಲ್ಲಿ ಏನ್ ಮಾಡ್ತಾರೆ, ಏಕತಳೀಕರಣದಲ್ಲಿ ಮಂಡಿಸ್ತಾರೆ. ಸೊ ಇಲ್ಲಿ ನೋಡಿ, ಇದನ್ನ ನಾನು ಇನ್ನೊಂದ್ಸಲ ಪ್ರಯೋಗವನ್ನ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಫಸ್ಟ್ ಎತ್ತರದ ಗಿಡ ಕುಬ್ಜ ಗಿಡವನ್ನ ತಕೊಂಡು ಪರಕೀಯ ಪರಾಗಸ್ಪರ್ಶವನ್ನ ಮಾಡಿದ್ದಾರೆ. ಸೊ ಪರಕೀಯ ಪರಾಗಸ್ಪರ್ಶ ಮಾಡಿದಾಗ F1 ಸಂತತಿ ಉತ್ಪತ್ತಿ ಆಯ್ತು. ಆದ್ರೆ ಆ ಸಂತತಿಯಲ್ಲಿ ಎಲ್ಲವೂ ಏನಾಗತ್ತೆ, ಎತ್ತರದ ಸಸ್ಯಗಳೇ ಉತ್ಪತ್ತಿ ಆಯ್ತು. ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ರು, ಈ F1 ಸಂತತಿಯನ್ನ ತಗೊಂಡು ಮುಂದೆ ಅವರು ಮುಂದುವರಿಸ್ತಾರೆ. F1 ಸಂತತಿಯ ಜೊತೆಗೆ ಮೂಲ ಸಂತತಿಯನ್ನ, ಎತ್ತರದ ಗಿಡವನ್ನ ತಗೊಂಡು ಸ್ವಕೀಯ ಪರಾಗಸ್ಪರ್ಶವನ್ನ ಮಾಡ್ತಾರೆ. ಸ್ವಕೀಯ ಪರಾಗಸ್ಪರ್ಶ ಮಾಡಿದಾಗ F2 ಸಂತತಿ ಉತ್ಪತ್ತಿ ಆಯ್ತು. ಈ ಸಂತತಿಯಲ್ಲಿ ಎತ್ತರದ ಗಿಡಗಳು ಬಂದಿದೆ, ಹಾಗೆ ಗಿಡಗಳು ಬಂದಿದೆ. ಸೊ ಇಲ್ಲಿ ಹಾಗಾದ್ರೆ ಆನುವಂಶೀಯವಾಗಿ ಮುಂದುವರಿಯುತ್ತೆ ಅನ್ನೋದನ್ನ ಏನ್ ಮಾಡಿದ್ದಾರೆ ಇವರು ಇಲ್ಲಿ ದೃಢವಾಗಿ ಫಲಿತಾಂಶವನ್ನ ಕೊಡ್ತಾರೆ. ಸೊ ಹಾಗಾದ್ರೆ ಏಕತಳೀಕರಣ ಪ್ರಯೋಗದ ಫಲಿತಾಂಶ ಏನ್ ಹೇಳುತ್ತೆ, ಈ ಪ್ರಯೋಗವು ಟಿ ಮತ್ತು ಟಿ ಅಂದ್ರೆ ಎರಡು ಎತ್ತರದ ಹಾಗೆ ಒಂದು ಎತ್ತರದ ಇನ್ನೊಂದು ಕುಬ್ಜ ಗಿಡ, ಎರಡೂ ಎತ್ತರದ ಸಸ್ಯಗಳು ಅಂತ ತಗೊಂಡ್ರೆ ಸ್ಮಾಲ್ ಟಿ ಮತ್ತೆ ಸ್ಮಾಲ್ ಟಿ ಮಾತ್ರ ಕುಬ್ಜ ಸಸ್ಯ ಅಂತ ತಗೊಳ್ತೇವೆ. ಹೀಗ್ ತಗೊಂಡಾಗ ಏನಾಯ್ತು, ಕುಬ್ಜ ಸಸ್ಯ ಬೇಕು ಅಂದ್ರೆ ಎರಡೂ ಸ್ಮಾಲ್ ಟಿಗಳೇ ಬೇಕು. ಅಂದ್ರೆ ಇದನ್ನ ದುರ್ಬಲ ಗುಣ ಅಂತ ಕರಿತೇವೆ. ಹಾಗೆ ಎತ್ತರದ ಸಸ್ಯ ಬೇಕು ಅಂದ್ರೆ ಒಂದು ಟಿ, ಕ್ಯಾಪಿಟಲ್ ಟಿ ಇದ್ರೂ ಕೂಡ ನಾವು ಎತ್ತರದ ಸಸ್ಯವನ್ನ ಪಡಿಬಹುದು. ಹಾಗಾಗಿ ಕ್ಯಾಪಿಟಲ್ ಟಿ ಅನ್ನ ಅವರು ಒಂದು ಪ್ರತಿ ಗಿಡವನ್ನು ಎತ್ತರ ಮಾಡಲು ಸಾಕಾಗತ್ತೆ ಅನ್ನೋದನ್ನ ನೋಡಿದ್ರು. ಆದ್ರೆ ಕುಬ್ಜವಾಗಬೇಕು ಅಂದ್ರೆ ಎರಡು ಸ್ಮಾಲ್ ಟಿಗಳು ಇರ್ಲೇಬೇಕು. ಅದಕ್ಕಾಗಿ ಅದನ್ನ ದುರ್ಬಲ ಗುಣ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಟಿಯ ಗುಣವನ್ನ ಪ್ರಬಲ ಗುಣ ಅಂತ ಕರಿತೇವೆ. ಆಯ್ತಾ? ಇದು ಏನಿದು ಏಕತಳೀಕರಣ ಪ್ರಯೋಗದಿಂದ ಬಂದ ಫಲಿತಾಂಶ. ನೆಕ್ಸ್ಟ್ ಅಲ್ಲಿ ನೋಡಿದ್ರೆ ಈ ಪ್ರಯೋಗದ ಪ್ರತಿಪಾದನೆ ಏನಿದೆ, ಎತ್ತರ ಮತ್ತು ಗಿಡ್ಡತೆಯ ಲಕ್ಷಣವು ಎರಡು F ನ ಸಸ್ಯಗಳಲ್ಲಿ ಆನುವಂಶೀಯವಾಗಿ ಬಂದಿದೆ, ಆದ್ರೆ ಅದು ತೋರ್ಪಡಿಕೆಯಾಗಿಲ್ಲ. ಎತ್ತರದ ಗುಣಲಕ್ಷಣ ಮಾತ್ರ ಏನಾಗಿದೆ, F1 ನಲ್ಲಿ ವ್ಯಕ್ತ ಆಗಿದೆ, ಇನ್ನೊಂದು ಅವ್ಯಕ್ತವಾಗಿ ಇತ್ತು ಅಂತ ಅರ್ಥ. ಸೊ ಗುಣವೊಂದನ್ನು ನಿಯಂತ್ರಿಸುವ ಅಂಶ ಅಂದ್ರೆ ಜೀನ್ಗಳಿಂದ ಜೀನ್ಸ್ ಅಂತ ಹೇಳ್ತೇವೆ, ಅದರಿಂದ ಏನಾಗುತ್ತೆ, ಗುಣಾಣುಗಳು ನಿಯಂತ್ರಣ ಹೊಂದತ್ತೆ, ಅದರಿಂದನೇ ಗುಣಾಣುಗಳು ಆನುವಂಶೀಯವಾಗಿ ಮುಂದುವರಿಯುತ್ತೆ ಅಂತ ಹೇಳ್ತೇವೆ. ಎರಡು ಪ್ರತಿಗಳು ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಲ್ಲಿ ಇರುತ್ತೆ. ಗುಣದ ಎರಡು ಪ್ರತಿಗಳನ್ನ ಪ್ರತಿ ಜೀವಿ ಲೈಂಗಿಕ ಪುನರುತ್ಪಾದನೆಯ ಮೂಲಕ ಆನುವಂಶೀಯವಾಗಿ ಪಡೆಯುತ್ತೆ.
ಸೊ ಈ ಎರಡು ಪ್ರತಿಗಳು ಒಂದೇ ರೀತಿ ಇರಬಹುದು ಅಥವಾ ವಿಭಿನ್ನವಾಗಿರಬಹುದು ಅನ್ನೋದನ್ನ ಏನ್ ಮಾಡ್ತಾರೆ ಇವರು ಏಕತಳೀಕರಣ ಪ್ರಯೋಗದಿಂದ ಪ್ರತಿಪಾದನೆ ಮಾಡ್ತಾರೆ. ನೋಡಿ, ಮೊದಲು ಮಾಡಿದಾಗ ಅವರಿಗೆ ಒಂದೇ ತರದ್ ಕಾಣಿಸ್ತು, ಆಮೇಲೆ ಮಾಡಿದಾಗ ವಿಭಿನ್ನವಾಗಿ ಬಂತು ಉತ್ತರ, ಹೌದಾ? ಸೊ ಹಾಗಾಗಿ ಏಕತಳೀಕರಣ ಪ್ರಯೋಗದ ಪ್ರತಿಪಾದನೆಯನ್ನ ಅವರು ಎರಡು ಪ್ರತಿಗಳು ಒಂದೇ ರೀತಿಯೂ ಇರಬಹುದು ಅಥವಾ ಭಿನ್ನವಾಗಿ ಕೂಡ ಇರಬಹುದು ಅನ್ನೋದನ್ನ ಏನ್ ಮಾಡಿದ್ದಾರೆ, ಸಾಬೀತುಪಡಿಸ್ತಾರೆ. ಇದನ್ನ ನಾವು ಏಕತಳೀಕರಣದಲ್ಲಿ ನೋಡ್ಬೋದು. ನೆಕ್ಸ್ಟ್ ಅಲ್ಲಿ ನಾವು ದ್ವಿತಳೀಕರಣ ಅಂತ ಬಂದ್ರೆ ಇದನ್ನು ಕೂಡ ಗ್ರೇಗರ್ ಮಂಡೇಲ್ ರವರೇ ಪ್ರತಿಪಾದನೆ ಮಾಡ್ತಾರೆ. ಏಕತಳೀಕರಣ ತಗೊಂಡು ಪ್ರತಿಪಾದನೆ ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ರು, ದ್ವಿತಳೀಕರಣ ತಗೊಳ್ಳೋಣ, ಪ್ರತಿಪಾದನೆ ಹೇಗಾಗತ್ತೆ, ಯಾವ ತರದ ಉತ್ಪನ್ನವನ್ನ ಪಡಿಬಹುದು ಅನ್ನೋದನ್ನ ಏನ್ ಮಾಡ್ತಾರೆ ಇವರು ದ್ವಿತಳೀಕರಣ ಅನ್ನೋ ಪ್ರಯೋಗವನ್ನ ನಡೆಸಿ ಸಾಬೀತು ಮಾಡ್ತಾರೆ. ಹಾಗಾದ್ರೆ ದ್ವಿತಳೀಕರಣ ಅಂದ್ರೆ ಏನು? ದ್ವಿ ಅಂದ್ರೆ ಎರಡು ಅಂತ ಅರ್ಥ, ಹೌದಾ? ದ್ವಿ ಅಂದ್ರೆ ನಾವ್ ಏನಂತ ಹೇಳ್ತೇವೆ, ಎರಡು ತಳಿಗಳು ಇಲ್ಲಿ ಏನಾಗ್ಬೇಕು, ಪ್ರಯೋಗದಲ್ಲಿ ಒಳಪಡಬೇಕು. ಎರಡು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನ ತೋರಿಸುವ ಸಸ್ಯಗಳನ್ನ ಸಂಕರಿಸುವುದನ್ನ ದ್ವಿತಳೀಕರಣ ಅಂತ ಕರಿತೇವೆ. ಇಲ್ಲೂ ಕೂಡ ಸಂಕರಣ ಆಗ್ಬೇಕು, ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ಆಗತ್ತೆ, ಸ್ವಕೀಯನೂ ಆಗತ್ತೆ, ಪರಕೀಯ ಪರಾಗಸ್ಪರ್ಶನೂ ಆಗತ್ತೆ. ಯಾಕೆ ಅಂದ್ರೆ ದ್ವಿತಳೀಕರಣದಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ, ಬಟಾಣಿ ಸಸ್ಯವನ್ನೇ ಬಳಸ್ತಾರೆ, ಬಟ್ ಅಲ್ಲಿ ಕಾಂಡವನ್ನ ತಗೊಂಡಿದ್ರು, ಇಲ್ಲಿ ಅದರ ಬಟಾಣಿಯ ಬೀಜವನ್ನ ತಗೊಂಡು ದ್ವಿತಳೀಕರಣವನ್ನ ಮಾಡ್ತಾ ಇದ್ದಾರೆ. ದ್ವಿತಳೀಕರಣ ಅಂದ್ರೆ ಎರಡು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನ ತೋರಿಸುವ ಸಸ್ಯಗಳನ್ನ ದ್ವಿತಳೀಕರಣ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ನಾವು ಬಟಾಣಿ ಅಂದ್ರೆ ಬಟಾಣಿಯ ಬೀಜಗಳನ್ನ ನೋಡಿದ್ರೆ, ಬಟಾಣಿ ಕಾಳನ್ನ ನೋಡಿದ್ರೆ ನಮ್ಗೆ ಎರಡು ತರದ ಕಾಳು ಕಾಣಿಸುತ್ತೆ, ಹೌದಾ? ಒಂದು ರೌಂಡ್ ಇರುತ್ತೆ, ದುಂಡದಾಗಿ ಹಳದಿ ಬಣ್ಣದಲ್ಲಿರುತ್ತೆ, ಇನ್ನೊಂದು ಸುಕ್ಕಾಗಿರುತ್ತೆ, ಹೌದಾ? ಸುಕ್ಕಾಗಿ ಅಥವಾ ಶ್ರಿಂಕ್ ಆಗಿರುತ್ತೆ ಕಾಳೆಲ್ಲ, ಅದು ಹಸಿರು ಬಣ್ಣಲ್ಲಿರುತ್ತೆ. ಸೊ ಅಲ್ಲಿ ಏನಾಯ್ತು, ಎರಡು ತಳಿ ಕಾಣಿಸ್ತು, ಒಂದು ದುಂಡನೆಯ ಹಳದಿ ಕಲರ್ ಕಾಳಾದ್ರೆ ಇನ್ನೊಂದು ಸುಕ್ಕಾದ ಹಸಿರು ಕಾಳು ಅಂತ ಹೇಳ್ತೇವೆ. ಈ ಎರಡನ್ನ ಇಟ್ಕೊಂಡು ದ್ವಿತಳೀಕರಣ ಪ್ರಯೋಗವನ್ನ ಏನ್ ಮಾಡ್ತಾರೆ, ಗ್ರೇಗರ್ ಮಂಡೇಲ್ ರವರು ಪ್ರತಿಪಾದನೆ ಮಾಡ್ತಾರೆ. ಹಾಗಾದ್ರೆ ಏನ್ ಮಾಡೋದು, ಈ ಪ್ರಯೋಗದಲ್ಲಿ ಏನ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಇಲ್ಲಿ ಏನ್ ಮಾಡ್ತಾರೆ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ಈ ಚಿತ್ರವನ್ನ ಅಬ್ಸರ್ವ್ ಮಾಡ್ತಾ ಹೋಗಿ, ಆಯ್ತಾ? ಇಲ್ಲಿ ಮೊದಲನೆಯದಾಗಿ ಏನ್ ಮಾಡಿದ್ರು ಅವರು, ಪಿತೃಸಸ್ಯ ಅಂದ್ರೆ ಪಿ ಸಂತತಿ ಅಂತ ಹೇಳ್ತೇವೆ. ಇಲ್ಲಿ ಪಿತೃಸಸ್ಯದಲ್ಲಿ ಏನ್ ಮಾಡಿದ್ದಾರೆ, ಒಂದು ರೌಂಡ್ ಇರುವ ಹಳದಿ ಬೀಜವನ್ನ ತಗೊಂಡ್ರು, ಇನ್ನೊಂದು ಸುಕ್ಕಾದ ಹಸಿರು ಬೀಜವನ್ನ ಏನ್ ಮಾಡಿದ್ದಾರೆ, ತಗೊಂಡಿದ್ದಾರೆ. ಇವು ಎರಡರ ನಡುವೆ ಏನ್ ಮಾಡ್ತಾರೆ ಅವರು, ಇವೆರಡನ್ನೂ ಸೇರಿ ಪರಕೀಯ ಪರಾಗಸ್ಪರ್ಶವನ್ನ ಮಾಡ್ತಾರೆ. ಪರಕೀಯ ಪರಾಗಸ್ಪರ್ಶ. ಸೊ ಇವೆರಡರ ನಡುವೆ ಏನಾಯ್ತು, ಈಗ ಪರಕೀಯ ಪರಾಗಸ್ಪರ್ಶ ಆಗ್ತಾ ಇದೆ, ಅಂದ್ರೆ ಪರಕೀಯ ಸಂಕರಣ ಕ್ರಿಯೆ ನಡೀತಾ ಇದೆ. ಸೊ ಪರಕೀಯ ಪರಾಗಸ್ಪರ್ಶ ಮಾಡಿ ಏನಾಯ್ತು, ಈಗ ಇಲ್ಲಿ ಲಿಂಗಾಣುಗಳು ವರ್ಗಾವಣೆ ಆಗ್ಬೇಕು, ಹೌದಾ? ಅಥವಾ ಜೀನ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಯಾವ ಜೀನ್ಸ್ ಇತ್ತು, ರೌಂಡ್ ಇರೋ ಹಳದಿ ಬೀಜದಲ್ಲಿ ಕ್ಯಾಪಿಟಲ್ ಆರ್, ಡಬಲ್ ಆರ್ ಮತ್ತೆ ಕ್ಯಾಪಿಟಲ್ ಡಬಲ್ ವೈ ಅನ್ನೋ ಜೀನ್ಸ್ ಇತ್ತು. ಸೊ ಇಲ್ಲಿ ಸುಕ್ಕಾದ ಹಸಿರಲ್ಲಿ ಸ್ಮಾಲ್ ಆರ್ಗಳು ಮತ್ತೆ ಸ್ಮಾಲ್ ವೈಗಳು ಎರಡೆರಡು ಇತ್ತು, ಹೌದಾ? ಸೊ ಇವುಗಳ ಪರಕೀಯ ಪರಾಗಸ್ಪರ್ಶ ಆದಾಗ ಲಿಂಗಾಣುಗಳು ಏನಾಯ್ತು, ವರ್ಗಾವಣೆ ಆಯ್ತು, ಹೊಸ ಉತ್ಪನ್ನಕ್ಕೆ ಅಥವಾ F1 ಸಂತತಿಗೆ ವರ್ಗಾವಣೆ ಆಗಿದೆ. ಹೇಗೆ ವರ್ಗಾವಣೆ ಆಯ್ತು ಅಂದ್ರೆ, ಇಲ್ಲಿ ರೌಂಡ್ ಇರುವ ಹಳದಿ ಬೀಜದಿಂದ ಒಂದು ಆರ್ ಇಲ್ಲಿ ಬಂತು, ಹಾಗೆ ಒಂದು ವೈ ಇಲ್ಲಿ ಬಂತು. ಸೊ ಟೋಟಲಿ ಡಬಲ್ ಆರ್ ಡಬಲ್ ವೈ ಇರೋ ಅಣುಗಳು, ಲಿಂಗಾಣುಗಳು, ಗುಣಾಣುಗಳು ಬರುವಾಗ ಒಂದು ಆರ್ ಮತ್ತೆ ಒಂದು ವೈ, ಕ್ಯಾಪಿಟಲ್ ಆರ್ ವೈ ಅಂತ ಲಿಂಗಾಣುಗಳು ಏನಾಯ್ತು, ವರ್ಗಾವಣೆ ಆಯ್ತು. ಹಾಗೆ ಸುಕ್ಕಾದ ಹಸಿರು ಸಸ್ಯದಿಂದ ಇಲ್ಲೂ ಕೂಡ ಒಂದು ಆರ್, ಸ್ಮಾಲ್ ಆರ್, ಒಂದು ಸ್ಮಾಲ್ ವೈ ಏನಾಗಿದೆ, ವರ್ಗಾವಣೆ ಆಗಿದೆ. ನೆಕ್ಸ್ಟ್ ಅಲ್ಲಿ ಇವೆರಡು ಅಣುಗಳು ಸೇರಿ ಫೈನಲ್ ಆಗಿ F1 ಉತ್ಪನ್ನ ಬರಬೇಕು, ಹೌದಾ? F1 ಸಂತತಿ ಏನಾಗ್ಬೇಕು, ಇಲ್ಲಿ ತೋರಿಸ್ಬೇಕು. ಸೊ ಆ F1 ಸಂತತಿಗೆ ಬರುವಾಗ ಏನಾಯ್ತು, ಇಲ್ಲಿಂದ ಆರ್ ಮತ್ತೆ ಈ ಆರ್ ಒಟ್ಟುಗೂಡಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆಯ್ತು, ಹಾಗೆ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಒಟ್ಟುಗೂಡಿ ಕೊನೆಯಲ್ಲಿ F1 ಸಂತತಿ ಬಂತು. ನೋಡಿ, ಈಗ ಫೈನಲ್ ಆಗಿ F1 ಸಂತತಿ ಬಂದಿದೆ. ಈ ಸಂತತಿಯಲ್ಲಿ ಉತ್ಪನ್ನ ಏನ್ ಬರ್ತಾ ಇದೆ, ಇಲ್ಲಿ ಏನ್ ಬಂದಿದೆ, ರೌಂಡ್ ಇರುವ ಹಳದಿ
ಬೀಜ ಉತ್ಪತ್ತಿ ಆಯ್ತು. ರೌಂಡ್ ಇರುವ ಅಥವಾ ದುಂಡಾದ ಹಳದಿ ಬೀಜ ಮಾಡೋವಾಗ ಪರಕೀಯ ಪರಾಗಸ್ಪರ್ಶ ಮಾಡಿದ್ರು. ಹೌದಾ? ಏನ್ ಮಾಡಿದ್ದಾರೆ? ದುಂಡಾದ ಹಳದಿ ಬೀಜವನ್ನ ಸುಕ್ಕಾದ ಹಸಿರು ಬೀಜದೊಂದಿಗೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಮಾಡಿದ್ದಾರೆ. ಹಾಗಾದಾಗ ಏನ್ ಬರ್ಬೇಕಿತ್ತು? ಉತ್ಪನ್ನ ಹಳದಿ ಬೀಜ ಬರ್ಬೇಕಿತ್ತು, ಸುಕ್ಕಾದ ಹಸಿರು ಬೀಜನೂ ಬರ್ಬೇಕಿತ್ತು. ಆದ್ರೆ ಉತ್ಪನ್ನ ಏನ್ ಬಂದಿದೆ ಅಂದ್ರೆ ದುಂಡಾದ ಹಳದಿ ಬೀಜ ಮಾತ್ರ ಏನಾಗ್ತಾ ಇದೆ? F1 ಸಂತತಿಯಲ್ಲಿ ಬರ್ತಾ ಇದೆ. ಸೊ ಹಳದಿ ಬಣ್ಣದ ಬೀಜ ಮತ್ತು ದುಂಡಾದ ಬೀಜಗಳು ಪ್ರಬಲ ಗುಣಗಳಾಗಿವೆ. ಇಲ್ಲಿ ಸುಕ್ಕಾದ ಹಸಿರು ಬಣ್ಣದ ಬೀಜಕ್ಕೆ ಹೋಲಿಸಿದ್ರೆ ದುಂಡಾದ ಹಳದಿ ಬಣ್ಣವೇ ಜಾಸ್ತಿ ಆಗಿ ಅದೇ ಕೊನೆಯಲ್ಲಿ ಬಂದಿದೆ. ಹೌದಾ? ಅದಕ್ಕಾಗಿ ಇದನ್ನ ನಾವು ಏನಂತ ಕರಿತೇವೆ? ಪ್ರಬಲ ಅಂತ ಕರಿತೇವೆ. ಪ್ರಬಲ ಗುಣಗಳು ಮಾತ್ರ ಏನಾಯ್ತು? ಇಲ್ಲಿ ಆನುವಂಶೀಯವಾಗಿ ಬಂತು. ಸೊ ಇದನ್ನ ಪ್ರಬಲ ಅಂತ ಕನ್ಸಿಡರ್ ಮಾಡಿದ್ರೆ ಈ ಸುಕ್ಕಾದ ಹಸಿರನ್ನ ಏನಂತ ಹೇಳ್ತೇವೆ? ದುರ್ಬಲ ಗುಣ ಅಂತ ಕರಿತೇವೆ. ಯಾಕಂದ್ರೆ F1 ಸಂತತಿಯಲ್ಲಿ ಸುಕ್ಕಾದ ಹಸಿರು ಬೀಜದ ಲಕ್ಷಣಗಳು ಕಾಣಿಸ್ಲೇ ಇಲ್ಲ. ಸೊ ಇದನ್ನ ಅವರು ದ್ವಿತಳೀಕರಣದಲ್ಲಿ ಒಂದು ಫೇಸ್ ಅಲ್ಲಿ ಅಂದ್ರೆ ಒಂದು ಪ್ರಯೋಗವನ್ನ ಮಾಡಿ ನೋಡುದು. ಇಲ್ಲೂ ಅವರಿಗೆ ಏನಾಯ್ತು? ಮತ್ತೆ ಗೊಂದಲಗಳು ಉಂಟಾಯ್ತು. ಹಾಗಾದ್ರೆ ಈ ದುರ್ಬಲ ಬೀಜದ ಗುಣಗಳು ಯಾಕೆ ಬರಲಿಲ್ಲ? ಪ್ರಬಲ ಬೀಜದ ಗುಣ ಮಾತ್ರ ಯಾಕೆ ಬಂತು? ಇದು ಎಲ್ಲೋಯ್ತು? ಈ ಸುಕ್ಕಾದ ಹಸಿರು ಗುಣಗಳು ಎಲ್ಲೋಯ್ತು ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೋಸ್ಕರ ನೆಕ್ಸ್ಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಇನ್ನೊಂದ್ಸಲ ಏನ್ ಮಾಡ್ತಾರೆ? ಆ F1 ಸಂತತಿಯನ್ನ ಬಳಸ್ಕೊಂಡು ಪ್ರಯೋಗವನ್ನ ಮಾಡ್ತಾರೆ. F1 ಸಂತತಿಯಲ್ಲಿ ಯಾವ್ದು ಬಂದಿತ್ತು? ದುಂಡಾದ ಹಳದಿ ಬೀಜಗಳು ಬಂದಿತ್ತು. ಸೊ ದುಂಡಾದ ಹಳದಿ ಬೀಜವನ್ನ ಇಟ್ಕೊಂಡು ಏನ್ ಮಾಡಿದ್ರು ಇವರು? ದುಂಡು ಹಳದಿ ಬೀಜವನ್ನ ಇಟ್ಕೊಂಡು ಅಂದ್ರೆ F1 ಸಂತತಿಯನ್ನ ಇಟ್ಕೊಂಡು ಸ್ವಕೀಯ ಪರಾಗಸ್ಪರ್ಶವನ್ನ ಮಾಡಿದ್ದಾರೆ. ಸ್ವಕೀಯ ಪರಾಗಸ್ಪರ್ಶ. ಆಗ ಅಲ್ಲಿ ದುಂಡಾದ ಹಳದಿ ಬೀಜದ ಜೊತೆಗೆ ಸುಕ್ಕಾದ ಹಸಿರು ಬೀಜದ ಪರಕೀಯ ಪರಾಗಸ್ಪರ್ಶ ಮಾಡಿದಾಗ F1 ಸಂತತಿ ಬಂದಿದೆ. ದುಂಡಾದ ಹಳದಿ ಬೀಜ ಮಾತ್ರ ಬಂದಿದೆ. ಅದಕ್ಕಾಗಿ ಏನ್ ಮಾಡ್ತಾರೆ? ಮತ್ತೆ F1 ಸಂತತಿ ಅಂದ್ರೆ ದುಂಡಾದ ಹಳದಿ ಬೀಜವನ್ನ ತಗೊಂಡು ಸ್ವಕೀಯ ಪರಾಗಸ್ಪರ್ಶ ಮಾಡಿ ನೋಡ್ತಾರೆ. ಹಂಗ್ ಮಾಡಿದಾಗ್ಲೂ ಬರೀ ದುಂಡಾದ ಹಳದಿ ಬೀಜನೇ ಬರತ್ತಾ ಅಥವಾ ಸುಕ್ಕಾದ ಹಸಿರು ಬಣ್ಣದ ಬೀಜದ ಲಕ್ಷಣವು ಕಾಣಿಸುತ್ತೋ ಅನ್ನೋದು ಅವ್ರಿಗೀಗ ಬೇಕು. ಹೌದಾ? ಅದಕ್ಕಾಗಿ ಏನ್ ಮಾಡ್ತಾರೆ? ದುಂಡಾದ ಹಳದಿ ಬೀಜ F1 ಸಂತತಿಯನ್ನ ತಗೊಂಡು ಮತ್ತೆ ಪ್ರಯೋಗವನ್ನ ಮಾಡಿದಾಗ ಇಲ್ಲಿ ಏನಾಗತ್ತೆ? ಎರಡೂ ಬೀಜದ ಲಕ್ಷಣಗಳು ಕಾಣಿಸ್ತಾ ಇದೆ. 4 ತರದ ಲಿಂಗಾಣುಗಳ ವರ್ಗಾವಣೆ ಆಗತ್ತೆ. ನೋಡಿ, ಇಲ್ಲಿ ಮುಖ್ಯವಾಗಿ 4 ಲಿಂಗಾಣುಗಳ ವರ್ಗಾವಣೆ ಆಗಿದೆ. ಕಾಣಿಸ್ತಾ ಇದೆ ಅಲ್ವಾ? ಇದಿಷ್ಟು 4 ತಳಿಗಳು. ಎರಡೂ ಕಡೆ ತೋರಿಸಿದ್ದು ಸೇಮ್ ಇದೆ, ಎರಡೂ ಸೈಡು ತೋರಿಸಿದ್ದೇನೆ. ಆಯ್ತಾ? ಈ ಮಂಡಲವನ್ನ ಕರೆಕ್ಟ್ ನೋಡಿದಾಗ ನಮ್ಗೆ ಇಲ್ಲಿ ಚಿತ್ರ ನೋಡಿದ್ರು ಗೊತ್ತಾಗತ್ತೆ. ನೋಡಿ, ಇಲ್ಲಿ ಹಳದಿ ಬಣ್ಣದ ದುಂಡನೆಯನು ಬಂದಿದೆ, ಹಳದಿ ಬಣ್ಣದ ಸುಕ್ಕಾದ ಬೀಜನೂ ಬಂದಿದೆ, ಗ್ರೀನ್ ಕಲರ್ ಇರೋ ದುಂಡನೆಯ ಬೀಜನೂ ಬಂದಿದೆ, ಗ್ರೀನ್ ಕಲರ್ ಇರೋ ಸುಕ್ಕಾದ ಬೀಜನೂ ಕೂಡ ಏನಾಗಿದೆ? ಬಂದಿದೆ. ಅಂದ್ರೆ ಇಲ್ಲಿ ಎಲ್ಲಾ ಅನುಪಾತಗಳು ಕಾಣಿಸ್ತಾ ಇದೆ. ಸೊ F2 ಪೀಳಿಗೆಯಲ್ಲಿ ಅನುಪಾತ ಹೀಗಿದೆ: ದುಂಡನೆಯ ಹಳದಿ ಬೀಜ 9, ದುಂಡನೆಯ ಹಸಿರು ಬೀಜ 3, ಸುಕ್ಕಾದ ಹಳದಿ 3 ಇದೆ, ಸುಕ್ಕಾದ ಹಸಿರು 1 ಇದೆ. ಟೋಟಲಿ 16 ಇದೆ. ಅದರ ಅನುಪಾತವನ್ನ ಅವರು 9:3:3:1 ಅಂತ ಬರೆದಿದ್ದಾರೆ. ಇದರಿಂದ ಏನ್ ಸಾಬೀತಾಗ್ತಾ ಇದೆ ಅಂದ್ರೆ ಇಲ್ಲಿ ಬಟಾಣಿ ಗಿಡದಲ್ಲೂ ಕೂಡ ಬಟಾಣಿ ಬೀಜಗಳನ್ನ ತಗೊಂಡು ಕೂಡ ನಾವು ಪ್ರಯೋಗವನ್ನ ಮಾಡಿ ನೋಡಿದಾಗ ಫೈನಲ್ ಆಗಿ ಏನಾಯ್ತು? ಆನುವಂಶೀಯತೆ ಎರಡೂ ತರದ ಲಕ್ಷಣಗಳಿಂದಲೂ ಏನಾಗ್ತಾ ಇದೆ? ಉತ್ಪನ್ನಕ್ಕೆ ಬರ್ತಾ ಇದೆ. ಕೊನೆಯ ಉತ್ಪನ್ನದಲ್ಲಿ ನಾವು ನೋಡಬಹುದು ಅನ್ನೋದನ್ನ ಇಲ್ಲಿ ಸಾಬೀತು ಮಾಡ್ತಾರೆ. ಸೊ ಕೊನೆಯದಾಗಿ ಏಕತಳೀಕರಣ ಹಾಗೂ ದ್ವಿತಳೀಕರಣ, ಈಗ ಎರಡೂ ತರದ ಪ್ರಯೋಗವು ಮುಗಿದಿದೆ. ಏಕತಳೀಕರಣದಲ್ಲೂ ಕೊನೆಯಲ್ಲಿ ಸಾಬೀತಾಗಿದ್ದು ಏನು? 2 ಅಂಶಗಳು ಆನುವಂಶೀಯವಾಗಿ ಬರುತ್ತೆ ಅನ್ನೋದು. ದ್ವಿತಳೀಕರಣದಲ್ಲೂ ಏನಾಯ್ತು? 2 ಅಂಶಗಳು ಆನುವಂಶೀಯತಾಗಿ ಬರುತ್ತೆ. ಬಟ್ ಬರೋವಾಗ ಅವುಗಳ ಬರುವಿಕೆ ಚೇಂಜ್ ಇರುತ್ತೆ. ಸ್ವತಂತ್ರವಾಗಿ ಏನಾಗ್ತಾ ಇದೆ? ಅವು ಗುಣಾಣುಗಳ ವರ್ಗಾವಣೆ ಆಗಿದೆ ಅಂತ ಹೇಳ್ತಾರೆ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ? ಕೊನೆಯಲ್ಲಿ ಏಕತಳೀಕರಣ ಹಾಗೂ ದ್ವಿತಳೀಕರಣವನ್ನ ಫಲಿತಾಂಶ ಬರೆಯುವಾಗ ಎತ್ತರ ಅಥವಾ ಕುಬ್ಜದ ಗುಣ ಹಾಗೂ ದುಂಡಾದ ಬೀಜ ಮತ್ತು ಸುಕ್ಕುಗಟ್ಟಿದ ಬೀಜ ಎರಡೂ ಗುಣಗಳು ಏನಾಗಿದೆ? ಸ್ವತಂತ್ರವಾಗಿ ಆನುವಂಶೀಯವಾಗಿ ಗಿಡಗಳಿಗೆ ಬರ್ತಾ ಇದೆ ಅನ್ನೋದನ್ನ ಏನ್ ಮಾಡಿದ್ದಾರೆ? ಪ್ರತಿಪಾದನೆ ಮಾಡಿದ್ದಾರೆ. ಇದನ್ನ ನಾವು ಮಂಡಲ್ ರವರ ಏಕತಳೀಕರಣ ಹಾಗೂ ದ್ವಿತಳೀಕರಣ ಪ್ರಯೋಗದಿಂದ ಏನ್ ಮಾಡಿದ್ದಾರೆ? ಅವರು ಸಾಬೀತು ಮಾಡಿದ್ದಾರೆ ಅನ್ನೋದನ್ನ ಏನ್ ಮಾಡ್ತೇವೆ? ಕಲಿತೇವೆ.
ಸೊ ಇದಿಷ್ಟು ಏನಾಯ್ತು, ಮಂಡಲ್ ರವರ ಏಕತಳೀಕರಣ ಹಾಗೂ ದ್ವಿತಳೀಕರಣ ಪ್ರಯೋಗದ ಬಗ್ಗೆ ನಾವು ಏನ್ ಮಾಡಿದ್ವಿ, ಡೀಟೇಲ್ ಆಗಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಗುಣಗಳು ಹೇಗೆ ವ್ಯಕ್ತವಾಗುತ್ತದೆ ಅಂತ ಕೇಳಿದ್ರೆ ಅದನ್ನ ಸ್ಟಡಿ ಮಾಡ್ತಾ ಹೋಗೋಣ. ಗೊತ್ತಿದೆ ನಮ್ಗೆ ಜೀವಕೋಶ ಇರತ್ತೆ, ಜೀವಕೋಶದ ಒಳಗೆ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಹೌದಾ. ಸೊ ಅದರ ಒಳಗಡೆ DNA ಇರುತ್ತೆ. DNA ಇದು ಕ್ರೋಮೋಸೋಮ್ ಅಂದ್ರೆ ಗುಣಾಣು, ಜೀನ್ಸ್ ಅನ್ನೋ ಗುಣಾಣುವನ್ನ ಹೊಂದಿರುತ್ತೆ ಅನ್ನೋದು ಗೊತ್ತಿರುವ ವಿಷಯ, ಹೌದಾ. ಸೊ ಇಲ್ಲಿ ಹಾಗಾದ್ರೆ ಗುಣಗಳು ಹೇಗೆ ವರ್ಗಾವಣೆ ಆಗುತ್ತೆ, ಹೇಗೆ ವ್ಯಕ್ತ ಆಗುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. ಜೀವಕೋಶದಲ್ಲಿ ಪ್ರೋಟೀನ್ಗಳನ್ನ ತಯಾರಿಸುವ ಕೋಶೀಯ DNA ಮಾಹಿತಿಯ ಮೂಲವಾಗಿದೆ. ಜೀವಕೋಶದಲ್ಲಿ ಏನಿರುತ್ತೆ, ಡಿಎನ್ಎಗಳು ಇರುತ್ತೆ, ಅವು ಗುಣಾಣು ಜೀನ್ಸ್ ಅನ್ನ ಹೊಂದಿರುತ್ತೆ. ಸೊ ಏನ್ ಮಾಡುತ್ತೆ, ಈ DNA ಪ್ರೋಟೀನ್ಗಳನ್ನ ತಯಾರಿಸಿ ಅವುಗಳ ಮೂಲಕ ಮಾಹಿತಿಯನ್ನ ಸಪ್ಲೈ ಮಾಡೋ ಕೆಲಸವನ್ನ ಮಾಡ್ತಾ ಇರತ್ತೆ. ಒಂದು ಪ್ರೋಟೀನ್ ತಯಾರಿಕೆಗೆ ಬೇಕಾದ ಮಾಹಿತಿಯನ್ನ ಒದಗಿಸಲು DNA ಘಟಕವನ್ನು ಆ ಪ್ರೋಟೀನ್ ನ ವಂಶವಾಹಿ ಅಂತ ಕರಿತೇವೆ, ಅದೇ ಜೀನ್ಸ್ ಅಂತ ಹೇಳ್ತೇವೆ, ಹೌದಾ. ಈ DNA ಯಲ್ಲಿ ಜೀನ್ಸ್ ಇರುತ್ತೆ. ಇದು ಏನಾಗುತ್ತೆ, ಆನುವಂಶೀಯ ವರ್ಗಾವಣೆಗೆ ಮೇನ್ ಕಾರಣ ಜೀನ್ಸ್ ಅಥವಾ ಗುಣಾಣುಗಳೇ ಕಾರಣ ಅಂತ ಹೇಳ್ತಾರೆ. ಸೊ ಜೀವಕೋಶದಲ್ಲಿನ ವಂಶವಾಹಿಗಳು ಜೀವಿಗಳನ್ನಿನ ಗುಣ ಅಥವಾ ಲಕ್ಷಣಗಳನ್ನ ಏನ್ ಮಾಡತ್ತೆ, ನಿಯಂತ್ರಿಸುತ್ತೆ. ವಂಶವಾಹಿಗಳು ಅಂದ್ರೆ ಜೀನ್ಸ್ಗಳು, ಹೌದಾ. ವಂಶವಾಹಿಗಳು ಏನ್ ಮಾಡತ್ತೆ, ಜೀವಿಯ ಗುಣ ಮತ್ತು ಲಕ್ಷಣಗಳನ್ನ ಪ್ರಮುಖವಾಗಿ ಏನ್ ಮಾಡುತ್ತೆ, ಇವು ನಿಯಂತ್ರಣ ಮಾಡತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೇವೆ. ಸೊ ನೆಕ್ಸ್ಟ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಲ್ಲಿ ಪ್ರತಿಯೊಂದು ಜೀವಕೋಶವು ವರ್ಣತಂತು ಒಂದರ 2 ಪ್ರತಿಗಳನ್ನ ಹೊಂದಿರುತ್ತೆ. ಇದು ಮುಖ್ಯ. ಪ್ರತಿಯೊಂದು ವರ್ಣತಂತುಗಳು 2 ಪ್ರತಿಗಳನ್ನ ಹೊಂದಿರುತ್ತೆ. ತಲಾ 1 ಪ್ರತಿ ಗಂಡಿನಿಂದ ಹಾಗೂ 1 ಪ್ರತಿ ಹೆಣ್ಣಿನಿಂದ ವರ್ಗಾವಣೆ ಆಗುತ್ತೆ ಅಂತ ಹೇಳ್ತೇವೆ. ಸೊ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಲಿಂಗಾಣುನು ಬೇಕು, ಹೆಣ್ಣು ಲಿಂಗಾಣುನು ಬೇಕು. ಅದನ್ನ ಈಗಾಗಲೇ ಸ್ಟಡಿ ಮಾಡಿದ್ದೇವೆ. ಪ್ರತಿ ಹೆಣ್ಣು ಲಿಂಗಾಣುವು ಹಾಗೆ ಗಂಡು ಲಿಂಗಾಣುಗಳು ಒಂದಿಷ್ಟು ಪ್ರತಿಗಳನ್ನ ಹೊಂದಿರುತ್ತೆ. 2 ಪ್ರತಿಗಳಿದ್ರೆ ಒಂದು ಹೆಣ್ಣು ಲಿಂಗಾಣುವಿನಿಂದ ಒಂದು ಗಂಡು ಲಿಂಗಾಣುವಿನಿಂದ ಸೇರಿ ಏನಾಗತ್ತೆ, ವರ್ಗಾವಣೆ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೇವೆ. ಪ್ರತಿಯೊಂದು ಲಿಂಗಾಣು ಕೋಶವು ಅಂದ್ರೆ ಜರ್ಮ್ ಸೆಲ್ಲು ತಂದೆ ಅಥವಾ ತಾಯಿಯ ವರ್ಣತಂತುವಿನ ಪ್ರತಿ ಜೋಡಿಯಿಂದ ಒಂದನ್ನ ಮಾತ್ರ ಏನ್ ಮಾಡತ್ತೆ, ಪಡ್ಕೊಳ್ಳತ್ತೆ. ಅಂದ್ರೆ ಈಗ ಜೋಡಿ ವರ್ಣತಂತುಗಳಿರತ್ತೆ, ಹೌದಾ. ಸೊ ಯಾರಿಗೆ, ಪೇರೆಂಟ್ಸಿಗೆ, ಅಪ್ಪ ಅಥವಾ ಅಮ್ಮ ಅಂತ ಹೇಳ್ತೇವಲ್ವಾ, ಪೋಷಕ ವರ್ಣತಂತು ಅಂತ ಇಟ್ಕೊಳ್ಳಿ. ಅವುಗಳಲ್ಲಿ ಏನಿರುತ್ತೆ, 2 ಪ್ರತಿಗಳಿರುತ್ತೆ. ಆದ್ರೆ 2 ಪ್ರತಿಯೂ ಕೂಡ ವರ್ಗಾವಣೆ ಆಗೋದಿಲ್ಲ. ತಂದೆಯಲ್ಲಿ 2 ಪ್ರತಿಯಿಂದ 1 ಹಾಗೆ ತಾಯಿಯಿಂದ 1 ಜೋಡಿ ಮಾತ್ರ ಏನಾಗತ್ತೆ, ವರ್ಗಾವಣೆ ಆಗತ್ತೆ ಅಂತ ಹೇಳ್ತೇವೆ. ಸೊ ನೋಡಿ, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಇದು ಇಂಪಾರ್ಟೆಂಟ್. ಮಾನವರಲ್ಲಿ 23 ಜೋಡಿ ವರ್ಣತಂತುಗಳಿರುತ್ತೆ. ಪ್ರತಿಯೊಂದು ಮನುಷ್ಯರಲ್ಲೂ 23 ಜೋಡಿ ವರ್ಣತಂತು ಇರುತ್ತೆ, ಹೌದಾ. 23 ಜೋಡಿ ಅಂದ್ರೆ 2 ಅಂತ ಅಲ್ವಾ. 23 ಜೋಡಿ ಅಂದ್ರೆ ಟೋಟಲಿ ಎಷ್ಟಾಯ್ತು, 46 ವರ್ಣತಂತುಗಳು ಏನಾಯ್ತು ಇದೆ ಅನ್ನೋದನ್ನ ನಾವು ನೋಡ್ತೇವೆ. ಆದ್ರೆ ಲಿಂಗ ವರ್ಣತಂತುಗಳು ಅಂತ ನಾವೇನ್ ಕರಿತೇವೋ, ಅಂದ್ರೆ ಈಗ ಒಂದು ಸಂತಾನೋತ್ಪತ್ತಿ ಆಗ್ತಾ ಇದೆ, ಗಂಡು ಲಿಂಗಾಣು ಹಾಗೂ ಹೆಣ್ಣು ಲಿಂಗಾಣುಗಳ ಸಹಯೋಗದಿಂದ ಅವು ಇಬ್ಬರ ಜೀನ್ಸು ವರ್ಣತಂತುಗಳ ವರ್ಗಾವಣೆ ಆಗ್ಬೇಕು, ಹೌದಾ. 23 ಜೋಡಿ ಅಂದ್ರೆ 46 ವರ್ಣತಂತುಗಳು ಹಾಗಾದ್ರೆ ವರ್ಗಾವಣೆ ಆಗತ್ತಾ, ಇಲ್ಲ. ಲಿಂಗ ವರ್ಣತಂತುಗಳು ಅಂತ ಕರೆಯಲ್ಪಡುವ ವರ್ಣತಂತುಗಳು ಒಂದು ಜೋಡಿ ಬೆಸ ಇರುತ್ತೆ. ಆ ಬೆಸ ಇರೋದು ಯಾವಾಗ್ಲೂ ಪರಿಪೂರ್ಣ ಜೋಡಿ ಅಂತ ಹೇಳ್ತೇವೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಎಲ್ಲ ಜೋಡಿ ಇದೆ, ಬಟ್ ಕೊನೆಯಲ್ಲಿ 22 ಮಾತ್ರ ಏನಿರುತ್ತೆ, ಜೋಡಿ ಇರುತ್ತೆ. ಮತ್ತೊಂದು ಲಾಸ್ಟ್ 23 ಇದೆ ಅಲ್ವಾ, ಅದೇನಿರುತ್ತೆ, ಬಿಡಿಯಾಗಿರುತ್ತೆ, ಅದು ಜೋಡಿಯಾಗಿ ಇರೋದಿಲ್ಲ, ಬೆಸ ಸಂಖ್ಯೆಗಳಲ್ಲಿ ಇರುತ್ತೆ ಅಂತ ಹೇಳ್ತೇವೆ. ಅದು ಹೇಗೆ ಅನ್ನೋದನ್ನ ಈಗ ಹೇಳ್ತೇನೆ ನೋಡಿ. ಇಲ್ಲಿ ಮಹಿಳೆಯರಲ್ಲಿ ಪ್ರಮುಖವಾಗಿ XX ವರ್ಣತಂತುಗಳನ್ನ ಹೊಂದಿರ್ತಾರೆ. ಈಗ ಒಂದು ಫಿಮೇಲ್ ಅಂತ ಬಂದ್ರೆ ಅವರಲ್ಲಿ X ಮತ್ತೆ X ಅನ್ನೋ ಒಂದೇ ಜಾತಿಯ ವರ್ಣತಂತುಗಳಿರುತ್ತೆ. ಹಾಗೆ ಪುರುಷರು ಮೇಲ್ ಅಂತ ಬಂದ್ರೆ ಅವರಲ್ಲಿ X ಮತ್ತೆ Y ವರ್ಣತಂತುಗಳಿರುತ್ತೆ, ಹೌದಾ, ಬೇರೆ ಜಾತಿಯವರು. ಸೊ ಇಲ್ಲಿ ಆನುವಂಶೀಯವಾಗಿ ಬರುವಾಗ ಏನಾಗತ್ತೆ, ತಾಯಿಯಲ್ಲಿ XX ಇರೋದ್ರಿಂದ 1X ಬರುತ್ತೆ, ತಂದೆಯಿಂದ X ಆದ್ರೂ ಬರಬಹುದು, Y ಆದ್ರೂ ಬರಬಹುದು. ಇದು ಯಾವ್ದು ಬಂದು ಕೂಡುತ್ತೆ ಅನ್ನೋದ್ರ ಮೇಲೆ ಮಗುವಿನ ಲಿಂಗ ನಿರ್ಧಾರ ಆಗತ್ತೆ ಅಂತ ಹೇಳ್ತೇವೆ. ಸೊ ತಂದೆಯಿಂದ ಆನುವಂಶೀಯವಾಗುವ ವರ್ಣತಂತುವಿನಿಂದ ಮಕ್ಕಳ ಲಿಂಗವು ನಿರ್ಧರಿಸಲ್ಪಡುತ್ತೆ. ಸೊ ನಮಗೆ ಗೊತ್ತಿದೆ XX ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಇರುತ್ತೆ, X ಮತ್ತೆ Yಗಳು ಗಂಡಲ್ಲಿರುತ್ತೆ. ಕೂಡುವಾಗ X ಜೊತೆಗೆ
ಗಂಡಿನ ಎಕ್ಸ್ ವರ್ಣತಂತು ಬಂದು ಕೂಡಿದ್ರೆ ಎಕ್ಸ್ ಎಕ್ಸ್ ಯಾವ್ದ್ರಲ್ಲಿ ಇರ್ಬೇಕು, ಹೆಣ್ಣಿನಲ್ಲಿ ಇರ್ಬೇಕು. ಆಗ ಹೆಣ್ಣು ಮಗು ಜನಿಸ್ತು ಅಂತ ಹೇಳ್ತೇವೆ. ಅದೇ ಇಲ್ಲಿಂದ ಎಕ್ಸ್, ಹಾಗೆ ಇಲ್ಲಿಂದ ವಾಯ್ ಬಂತು ಅಂತ ಇಟ್ಕೊಳ್ಳಿ. ವಾಯ್ ಬಂತು, ಒಂದು ಎಕ್ಸ್ ಮತ್ತೆ ಗಂಡಿನಿಂದ ವಾಯ್ ಬಂದಿದೆ. ಇಲ್ಲಿ ಹೆಣ್ಣಿನಿಂದ ಎಕ್ಸೇ ಬರ್ಬೇಕು, ಯಾಕಂದ್ರೆ ಎಕ್ಸ್ ಎಕ್ಸ್ಗಳೇ ಇರುತ್ತೆ. ಎಕ್ಸ್ ಮತ್ತೆ ವಾಯ್ ಇರೋದು ಯಾವುದ್ರಲ್ಲಿ, ಗಂಡಿನಲ್ಲಿ ಮಾತ್ರ, ಗಂಡು ಲಿಂಗಾಣುವಿನಲ್ಲಿ ಮಾತ್ರ ಎಕ್ಸ್ ಮತ್ತೆ ವಾಯ್ಗಳು ವರ್ಣತಂತುಗಳು ಇರುತ್ತೆ. ಸೊ ಇಲ್ಲಿ ಎಕ್ಸ್ ಮತ್ತೆ ವಾಯ್ ಒಟ್ಟುಗೂಡ್ತು ಅಂತ ಆದ್ರೆ ಗಂಡು ಮಗು ಜನಿಸ್ತು ಅಂತ ಹೇಳ್ತೇವೆ. ಸೊ ಟೋಟಲ್ ಆಗಿ ಜನಿಸುವ ಮಗುವಿನ ಜೆಂಡರ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ತಂದೆಯಿಂದ ಬರುವ ಆನುವಂಶೀಯತೆಯಿಂದನೇ ನಿರ್ಧರಿಸಲ್ಪಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಗಂಡು ಮಗುವಿನ ಜನನವಾಗಬೇಕಾದ್ರೆ ತಂದೆಯ ವರ್ಣತಂತುವೇ ಪ್ರಮುಖ ಕಾರಣ ಹೊರತು ತಾಯಿಯದ್ದಲ್ಲ ಅಂತ ಹೇಳ್ತೇವೆ. ಯಾಕಂದ್ರೆ ತಾಯಿ ಜೀವಕೋಶದಲ್ಲಿ ಯಾವಾಗ್ಲೂ ಇರೋದು ಎಕ್ಸ್ ಮತ್ತೆ ಎಕ್ಸ್ ಅನ್ನೋ ವರ್ಣತಂತುಗಳು ಮಾತ್ರ, ಒಂದೇ ತರದ್ದಿರುತ್ತೆ. ಅದು ಬೇರೆ ಇರೋದು ತಂದೆಯಲ್ಲಿ ಎಕ್ಸ್ ಮತ್ತೆ ವಾಯ್ ಅನ್ನೋ ವರ್ಣತಂತುಗಳು. ಸೊ ಇಲ್ಲಿಂದ ಯಾವುದು ಬಂದು ಕೂಡುತ್ತೆ ಅನ್ನೋದ್ರ ಮೇಲೆ ಹುಟ್ಟುವ ಮಗುವಿನ ಜೆಂಡರ್ ಡಿಸೈಡ್ ಆಗತ್ತೆ, ಹುಟ್ಟುವ ಮಗುವಿನ ಯಾವ ಮಗು ಅನ್ನೋದು ನಿರ್ಧಾರ ಆಗತ್ತೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ಕಾನ್ಸೆಪ್ಟ್. ನೆಕ್ಸ್ಟ್ ಅಲ್ಲಿ ಬಂದ್ರೆ ಜೀವ ವಿಕಾಸ. ಜೀವ ವಿಕಾಸ ಹೇಗಾಗ್ತಾ ಹೋಗುತ್ತೆ ಅದಕ್ಕೆ ನಿದರ್ಶನಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿ. 3 ತರದ ನಿದರ್ಶನದ ಮೂಲಕ ಬೇರೆ ಬೇರೆ ಜೀವ ವಿಕಾಸ ಹೇಗಾಗತ್ತೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ನೋಡಿ ಇಲ್ಲಿ ಒಂದು ಜೀವಿಯನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ, ಜೀರುಂಡೆ ಅಂತ ಹೇಳ್ತೇವೆ. ಆಯ್ತಾ, ಜೀರುಂಡೆ ಅನ್ನೋ ಒಂದು ಜೀವಿ ಇದೆ ಇಲ್ಲಿ. ಸೊ ಜೀರುಂಡೆ ಅನ್ನೋದು ಏನಿದು, ಒಂದು ತರದ ಕೀಟ. ಆಯ್ತಾ, ಇದು ಒಂದು ತರದ ಕೀಟ. ಎಲ್ಲಿರುತ್ತೆ ಅಂದ್ರೆ ಗಿಡ ಅಥವಾ ಎಲೆಗಳ ಮೇಲೆ ಇರುತ್ತೆ. ಆಯ್ತಾ, ಹಸಿರು ಗಿಡ ಅಥವಾ ಎಲೆಗಳ ಮೇಲೆ ಏನಾಗಿರುತ್ತೆ, ಇದು ಇರುತ್ತೆ ಜೀರುಂಡೆ ಅನ್ನೋ ಜೀವಿ. ಆಯ್ತಾ, ಇದು ಪ್ರಮುಖವಾಗಿ ನೋಡಿ ಶುರುವಿನಲ್ಲಿ ಏನಿದೆ, ಕೆಂಪು ಕಲರ್ ಅಲ್ಲಿ ಇದೆ. ಹೌದಾ, ಶುರುವಲ್ಲೇ ನೋಡಿದ್ರೆ ನಾವು ಈ ಚಿತ್ರವನ್ನ ಗಮನಿಸಿ ಟೋಟಲ್ ಆಗಿ 12 ಜೀರುಂಡೆಗಳನ್ನ ನೋಡ್ತೇವೆ. ಹೌದಾ, ಟೋಟಲ್ ಆಗಿ ಎಷ್ಟು ಜೀರುಂಡೆಗಳಿದೆ, ಮೊದಲನೆಯ ಚಿತ್ರದಲ್ಲಿ ಟೋಟಲಿ 12 ಜೀರುಂಡೆಗಳನ್ನ ನೋಡ್ತೇವೆ. ಜೀರುಂಡೆ ಅನ್ನೋದು ಒಂದು ಕೀಟ, ಇದು ಹಸಿರು ಸಸ್ಯದ ಮೇಲೆ ಇರುತ್ತೆ, ಹಸಿರು ಸಸ್ಯದ ಎಲೆಯ ಮೇಲೆ ಇರುತ್ತೆ. ಆಯ್ತಾ, ಸೊ ಈ ಕೀಟದ ಕಲರ್ ಏನಿದೆ, ಕೆಂಪಿದೆ, ಕೆಂಪು ಕಲರ್ ಅಲ್ಲಿ ಕಾಣಿಸ್ತಾ ಇದೆ, ರೆಡ್ ಕಲರ್ ಅಲ್ಲಿ ಇದೆ. ಹೌದಾ, ಇದು ಫಸ್ಟ್ ಚಿತ್ರ. ನೆಕ್ಸ್ಟ್ ಅಲ್ಲಿ ಏನಾಗತ್ತೆ ಅಂದ್ರೆ ನಮ್ಗೆ ಮಾನವ ಸರಪಳಿ ಬಗ್ಗೆ ಗೊತ್ತಿದೆ. ಒಂದು ಜೀವಿ ಇನ್ನೊಂದು ಜೀವಿಯನ್ನ ತಿಂದು ಬದುಕ್ತಾ ಹೋಗುತ್ತೆ. ಹೌದಾ, ಹಾಗೆ ಮಾನವ ಸರಪಳಿ ಮುಂದುವರಿಯುತ್ತೆ. ಇಲ್ಲೂ ಕೂಡ ಜೀರುಂಡೆಯು ಕಾಗೆ ಇದೆ ಅಲ್ವಾ, ಕಾಗೆ ಏನ್ ಮಾಡುತ್ತೆ ಅಂದ್ರೆ ತನ್ನ ಆಹಾರಕ್ಕಾಗಿ ಜೀರುಂಡೆಯನ್ನ ತಿನ್ನುತ್ತೆ. ಸೊ ಅದು ತಿನ್ನೋದಿಕ್ಕೋಸ್ಕರ ಏನ್ ಮಾಡುತ್ತೆ, ಇದ್ರ ಹತ್ರ ಬಂದಾಗ ಆ ಜೀರುಂಡೆಗಳು ಕೆಂಪು ಕಲರ್ ಅಲ್ಲಿ ಇತ್ತು. ಅದು ಏನಾಗತ್ತೆ, ಜೀರುಂಡೆಗಳಲ್ಲಿ ಸಂತಾನೋತ್ಪತ್ತಿ ಆಗ್ಬೇಕು. ಹೌದು, ಅದು ಒಂದು ಜೀವಿ, ಅದು ಮುಂದುವರ್ಕೊಂಡು ಹೋಗ್ಬೇಕಲ್ವಾ ಪೀಳಿಗೆ. ಸೊ ಅಲ್ಲಿ ಏನಾಗತ್ತೆ, ಸಂತಾನೋತ್ಪತ್ತಿ ಆಗತ್ತೆ. ಸಂತಾನೋತ್ಪತ್ತಿ ಕಾಲದಲ್ಲಿ ಕೆಂಪು ಜೀರುಂಡೆ ಏನಾಗತ್ತೆ ಅಂದ್ರೆ ಹಸಿರು ಜೀರುಂಡೆಯಾಗಿ ಪರಿವರ್ತನೆ ಆಗತ್ತೆ. ಕಲರ್ ಚೇಂಜ್ ಆಗಿದ್ದು ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಹೌದಾ, ಅದಕ್ಕೆ ಯಾಕೆ ಹಸಿರಾಯ್ತು ಅಂದ್ರೆ ಅದು ಸಂತಾನೋತ್ಪತ್ತಿ ಆಗಿ ನೆಕ್ಸ್ಟ್ ಅದ್ರ ಕಲರ್ ಚೇಂಜ್ ಆಗತ್ತೆ, ಹಸಿರು ಕಲರ್ ಆಗತ್ತೆ. ಸೊ ಸಂತಾನೋತ್ಪತ್ತಿ ಸಮಯದಲ್ಲಿ ಬಣ್ಣ ವ್ಯತ್ಯಾಸ ಉಂಟಾಯ್ತು. ಆಗ ಏನಾಯ್ತು, ಒಂದಿಷ್ಟು ಕೆಂಪು ಜೀರುಂಡೆಯ ಮಧ್ಯದಲ್ಲಿ ಹಸಿರು ಜೀರುಂಡೆ ಉತ್ಪತ್ತಿ ಆಗಿದೆ. ಕಾಗೆ ಏನ್ ಮಾಡುತ್ತೆ, ಇದನ್ನ ತಿನ್ಬೇಕಂತ ಹೇಳಿ ಗಿಡದ ಹತ್ರ ಬಂದಾಗ ಗಿಡದ ಎಲೆ ಕಲರು ಗ್ರೀನ್ ಇರುತ್ತೆ. ಹೌದಾ, ಸೊ ಗ್ರೀನ್ ಮೇಲೆ ಗ್ರೀನ್ ಇದ್ರೆ ಕಾಣಿಸೋದು ಕಡಿಮೆ, ಗ್ರೀನ್ ಮೇಲೆ ರೆಡ್ ಇದ್ರೆ ಕಾಣಿಸುತ್ತೆ. ಸೊ ಇಲ್ಲಿ ರೆಡ್ ಜೀರುಂಡೆಗಳು ಏನಾಗುತ್ತೆ, ಕಾಗೆಯ ಕಣ್ಣಿಗೆ ಕಾಣಿಸುತ್ತೆ. ಅದಷ್ಟು ರೆಡ್ ಜೀರುಂಡೆಗಳನ್ನ ಏನ್ ಮಾಡ್ಬಿಡತ್ತೆ, ತಿಂದು ಬಿಡುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಬೇಕೋ ಅಷ್ಟು ತಿನ್ನುತ್ತೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಇಲ್ಲಿ ನಾವು ನೋಡಿದ್ರೆ ಎರಡನೇ ಚಿತ್ರಕ್ಕಿಂತ ಮೂರನೇ ಚಿತ್ರದಲ್ಲಿ ಜೀರುಂಡೆಗಳು, ಹಸಿರು ಜೀರುಂಡೆಗಳೇ ಹೆಚ್ಚಾಯ್ತು. ಹೌದಾ, ಯಾಕೆಂದ್ರೆ ಹಿಂದಿನ ಚಿತ್ರದಲ್ಲಿ ಕಾಗೆ ಏನ್ ಮಾಡ್ತು, ಮ್ಯಾಕ್ಸಿಮಮ್ ಕೆಂಪು ಜೀರುಂಡೆಯನ್ನ ತಿಂದಿದೆ. ಇರೋ ಹಸಿರು ಜೀರುಂಡೆಯ ಸಂತಾನೋತ್ಪತ್ತಿ ಮುಂದುವರೆದು ಹಸಿರು ಜೀರುಂಡೆ ಉತ್ಪತ್ತಿ ಏನಾಯ್ತು, ಈ ಚಿತ್ರದಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಇದೇನ್ ಮಾಡ್ತು, ಕೆಂಪು ಜೀರುಂಡೆಯನ್ನೇ ತಿನ್ನುತ್ತೆ ಈ ಟೈಮ್. ಸೊ ನೆಕ್ಸ್ಟ್ ಅಲ್ಲಿ ಏನಾಯ್ತು, ಮತ್ತೆ ಹಸಿರು ಜೀರುಂಡೆ ಹೆಚ್ಚಾಯ್ತು, ಉಳಿದಿರೋ ಕೆಂಪು ಜೀರುಂಡೆಯನ್ನ ತಿಂತಾ ಬಂತು. ನೆಕ್ಸ್ಟ್ ಅಲ್ಲಿ ಏನಾಗತ್ತೆ, ಹಸಿರು ಜೀರುಂಡೆಗಳ ಸಂಖ್ಯೆ ಜಾಸ್ತಿ ಆಯ್ತು. ಆಗ ಏನಾಗತ್ತೆ, ಕಾಗೆಗೆ ಹಸಿರು ಕಲರ್ ಗಿಡದ ಮೇಲಿರೋ ಹಸಿರು ಜೀರುಂಡೆ ಕಾಣಿಸದೇ ಇರೋದಕ್ಕಾಗಿ ಅದರ ಸಂತತಿ ಏನಾಗ್ತಾ ಹೋಯ್ತು, ಮುಂದುವರಿತಾ ಹೋಯ್ತು. ಇದನ್ನ ಜೀವ ವಿಕಾಸ ಅಂತ ಕರಿತೇವೆ. ಸೊ ಮೊದಲ ಸನ್ನಿವೇಶದಲ್ಲಿ ಕಾಗೆಗಳ ದಾಳಿಯನ್ನ ತಪ್ಪಿಸ್ಕೊಂಡು ಸಂತಾನೋತ್ಪತ್ತಿ ಮುಂದುವರಿತು ಜೀರುಂಡೆದು. ಅದೇನಾಯ್ತು, ಮುಂದುವರಿತಾ ಹಸಿರು ಜೀರುಂಡೆಯ ಸಂತಾನೋತ್ಪತ್ತಿ ಮುಂದುವರಿತಾ ಹೋಯ್ತು. ಇಲ್ಲಿ ನಾವು ಏನನ್ನ ನೋಡ್ಬೋದು ಅಂದ್ರೆ
ಜೀವ ವಿಕಾಸ ಆಗಬೇಕು ಅಂದ್ರೆ ಭಿನ್ನತೆಗಳು ಬೇಕೇ ಬೇಕು. ಭಿನ್ನತೆಗಳು ಇದ್ದಿದ್ದಕ್ಕಾಗಿ ಇದು ಏನಾಯ್ತು, ತನ್ನ ಜೀವವನ್ನ ಉಳಿಸ್ಕೊಂಡು ಸಂತಾನವನ್ನ ಮುಂದುವರಿಸ್ಕೊಂಡು ಬದುಕೊಂಡು ಹೋಗಿದೆ. ಹೌದಾ? ಇಲ್ಲ ಅಂದಿದ್ರೆ ಕೆಂಪು ಜೀರುಂಡೆಯ ಉತ್ಪತ್ತಿಯನ್ನೇ ಮಾಡ್ತಾ ಹೋಗಿದ್ರೆ ಎಲ್ಲ ಕಾಗೆಗಳು ಅದನ್ನ ತಿಂದು ಅದರ ಸಂತತಿಯನ್ನ ನಾಶ ಮಾಡ್ಬಿಡ್ತಿತ್ತು. ಸೊ ಭಿನ್ನತೆಯ ಬದುಕುಳಿಯೋದಕ್ಕೆ ಅನುಕೂಲವಾಗಬೇಕು ಅಂದ್ರೆ ಸಾಮಾನ್ಯವಾಗಿ ಅಲ್ಲಿ ಅನುಕೂಲ ಆಗತ್ತೆ. ಭಿನ್ನತೆಗಳು ಇರೋದ್ರಿಂದನೇ ಜೀವಿ ಬದುಕೋದಕ್ಕೆ, ಜೀವ ವಿಕಾಸ ಆಗೋದಕ್ಕೆ ಅನುಕೂಲ ಆಗತ್ತೆ ಅನ್ನೋದಕ್ಕೆ ಇದು ಮೊದಲನೇ ನಿದರ್ಶನ. ನಾವು ಸೆಕೆಂಡ್ ನಿದರ್ಶನ ಅಥವಾ ಸೆಕೆಂಡ್ ಎಕ್ಸಾಂಪಲ್ ಅನ್ನ ತಗೊಂಡ್ರೆ, ಎರಡನೇ ಸನ್ನಿವೇಶವನ್ನ ಏನ್ ತೋರಿಸಿದ್ದಾರೆ ಅಂದ್ರೆ ಮತ್ತೆ ಜೀರುಂಡೆಯನ್ನೇ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಹಸಿರು ಜೀರುಂಡೆಗಳು ಫಸ್ಟ್ ಇತ್ತು, ನೆಕ್ಸ್ಟ್ ಅಲ್ಲಿ ಅದು ಸಂತಾನೋತ್ಪತ್ತಿಯ ಕಾಲದಲ್ಲಿ ನೀಲಿ ಜೀರುಂಡೆಯಾಗಿ ಏನಾಗಿದೆ, ಬದಲಾಯ್ತು. ಹೌದಾ? ಹಸಿರು ಜೀರುಂಡೆ ಹೋಗಿ ಏನಾಯ್ತು, ಈಗ ನೀಲಿ ಕಲರ್ ಆಗಿದೆ, ಒಂದೇ ಒಂದು ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಸೊ ಆಗ ಏನಾಯ್ತು, ಏನಾದ್ರೂ ಒಂದು ಜೀವಿ ಬಂದು ಇದನ್ನ ತಿನ್ನುತ್ತೆ. ಹೌದಾ? ಅವಾಗ ಏನಾಯ್ತು, ಹಸಿರು ಜೀರುಂಡೆ ಕಾಣಿಸ್ಲಿಲ್ಲ, ಸೊ ಕೆಂಪು ಜೀರುಂಡೆಯನ್ನ ತಿನ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಅಲ್ಲಿ ಏನಾಯ್ತು, ಈ ಒಂದು ಹಸಿರು ಜೀರುಂಡೆ ನೀಲಿ ಜೀರುಂಡೆಗಳ ಸಂತತಿಯನ್ನ ಹೆಚ್ಚು ಮಾಡ್ತು. ಇದು ಸಂತಾನೋತ್ಪತ್ತಿ ನಡೆಸಿ ಒಂದು ನೀಲಿ ಇರೋದು ಏನಾಯ್ತು, 3 ನೀಲಿ ಜೀರುಂಡೆಗಳಾಯ್ತು. ಯಾಕಾಯ್ತು ಅಂದ್ರೆ ಹಿಂದಿನ ಸಂತತಿ ನಾಶ ಆಗ್ಲಿಲ್ಲ ನೀಲಿ ಜೀರುಂಡೆದು, ಸೊ ಅದು ಮುಂದುವರೆದುಕೊಂಡು ಬಂತು. ಕೆಂಪು ಜೀರುಂಡೆ ನಾಶ ಆಗ್ತಾ ಹೋಯ್ತು. ಹೌದಾ? ಇಲ್ಲಿ ನಾವೇನನ್ನ ನೋಡ್ತಿದ್ದೇವೆ ಅಂದ್ರೆ, ಈಗ ಪ್ರಕೃತಿ ಅಂತ ಬಂದಾಗ ಎಲ್ಲ ತರದ ಜೀವಿಗಳು ವಾಸ ಮಾಡ್ಬೇಕು. ಹೌದಾ? ಸೊ ಇಲ್ಲಿ ಕೆಲವೊಂದ್ಸಲ ಅನಾಹುತಗಳು ಆಗತ್ತೆ. ಇಲ್ಲಿ ಏನಾಯ್ತು ಅಂದ್ರೆ ಒಂದ್ಸಲ ಒಂದು ಆನೆಯ ಕಾಲ್ತುಳಿತಕ್ಕೆ ಈ ಜೀರುಂಡೆ ಏನಾದ್ರೂ ಒಳಗಾದ್ರೆ, ಇದು ಹಸಿರು ಮತ್ತೆ ನೀಲಿ ಮತ್ತೆ ಕೆಂಪು ಜೀರುಂಡೆಗಳಿತ್ತು. ಸೊ ಆನೆಯ ಕಾಲ್ತುಳಿತಕ್ಕೆ ಏನಾಯ್ತು, ಇದಿಷ್ಟು ಪೋರ್ಷನ್ ಕೆಂಪು ಜೀರುಂಡೆಯ ಭಾಗ ಏನಿತ್ತು ಅದಷ್ಟು ಆನೆಯ ಕಾಲ್ತುಳಿತಕ್ಕೆ ಒಳಗಾಗಿ ಏನಾಗ್ಬಿಡ್ತು, ನಾಶ ಆಯ್ತು. ನಾಶ ಆದಾಗ ಯಾವ ಜೀರುಂಡೆ ಉಳಿತು, ನೀಲಿ ಜೀರುಂಡೆಗಳು ಮಾತ್ರ ಉಳಿತು. ಸೊ ಇದು ನೆಕ್ಸ್ಟ್ ಏನಾಯ್ತು, ಇದರ ಸಂತತಿಯನ್ನ ಮುಂದುವರಿಸಿಕೊಂಡು ನೀಲಿ ಜೀರುಂಡೆಗಳ ಸಂತತಿ ಹೆಚ್ಚಾಯ್ತು. ಸೊ ಇಲ್ಲೂ ಕೂಡ ನಾವೇನ್ ನೋಡಿದ್ವಿ, ಇಲ್ಲಿ ಭಿನ್ನತೆ ಇದ್ದಿದ್ದಕ್ಕಾಗಿ ಬದುಕುಳಿದ ಭಿನ್ನತೆಯು ಮುಂದುವರೆದು ಜೀವ ವಿಕಾಸ ಆಯ್ತು ಅನ್ನೋದನ್ನ ನಾವಿಲ್ಲಿ ಏನ್ ಮಾಡ್ಬೋದು, ನೋಡ್ಬೋದು. ಅದೇ ನಾವು ನೆಕ್ಸ್ಟ್ ನಿದರ್ಶನಕ್ಕೆ ಬಂದ್ರೆ, ಮೂರನೆಯ ನಿದರ್ಶನದಲ್ಲಿ ಇಲ್ಲಿ ಏನ್ ಮಾಡಿದ್ದಾರೆ, ಮೂರನೇ ಸನ್ನಿವೇಶದಲ್ಲಿ ಜೀರುಂಡೆಯ ಸಮೂಹ ಹೇಗೆ ವಿಸ್ತಾರ ಆಗತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಸಂತಾನೋತ್ಪತ್ತಿ, ಹಿಂದೆ 2 ನಿದರ್ಶನಗಳಲ್ಲಿ ಭಿನ್ನತೆಯಿಂದ ಸಂತಾನೋತ್ಪತ್ತಿ ಮುಂದುವರೆದು ಜೀವ ವಿಕಾಸ ಆಯ್ತು ಅನ್ನೋದನ್ನ ನೋಡಿದ್ವಿ. ಈ ನಿದರ್ಶನದಲ್ಲಿ ನಾವು ಏನನ್ನ ನೋಡ್ತೇವೆ ಅಂದ್ರೆ, ಈಗ ನೋಡಿ ಮೊದಲನೆಯದು ಮತ್ತೆ ಜೀರುಂಡೆಯನ್ನ ತಗೊಂಡಿದ್ದೇವೆ. ಹೌದಾ? 12 ಜೀರುಂಡೆಗಳು, ಕೆಂಪು ಜೀರುಂಡೆ ಇದೆ. ನೆಕ್ಸ್ಟ್ ಅಲ್ಲಿ ಈ ಜೀರುಂಡೆ ಸೈಜ್ ಅನ್ನ ನೋಡ್ತಾ ಬಂದ್ರೆ ಏನಾಗಿದೆ, ಇದು ವೀಕ್ ಆಗಿದೆ. ಹೌದಾ? ಸೊ ಅಂದ್ರೆ ಏನಾಯ್ತು, ಪೋಷಣೆ ಕಡಿಮೆ ಆಗಿ ಅದು ಅದರ ಸೈಜು ಕಡಿಮೆ ಆಗಿದೆ. ಸೊ ಜೀರುಂಡೆ ವಿಸ್ತರಿಸೋದಕ್ಕೆ ಪ್ರಾರಂಭ ಆಯ್ತು. ಆದ್ರೆ ಏನಾಯ್ತು, ಪೊದೆಗಳಿಗೆ, ಸಸ್ಯಗಳಿಗೆ ರೋಗ ಬಂದು, ಈಗ ಜೀರುಂಡೆಗೆ ಆಹಾರ ಎಲ್ಲಿಂದ ಬರುತ್ತೆ, ಸಸ್ಯಗಳಿಂದ ಬರುತ್ತೆ. ಸಸ್ಯಕ್ಕೆ ಕಾಯಿಲೆ ಬಂದು ಸಸ್ಯ ಏನಾದ್ರೂ ನಾಶ ಆಯ್ತು ಅಂದ್ರೆ ಅವುಗಳಿಗೆ ಪೋಷಣೆ ಇರೋದಿಲ್ಲ. ಜೀರುಂಡೆಗಳ ಪೋಷಣೆ ಹೇಗಾಗ್ಬೇಕು, ಸೊ ಅದಕ್ಕೆ ಪೋಷಣೆಯ ಕೊರತೆಯಾಗಿ ಅದೇನಾಗತ್ತೆ, ತೂಕವನ್ನ ಕಡಿಮೆ ಮಾಡ್ಕೊಂತು, ಅಂದ್ರೆ ವೀಕ್ ಆಯ್ತು, ಅಂದ್ರೆ ಸ್ಟೇಬಲ್ ಆಗಿ ಇರೋದಿಲ್ಲ, ಅದು ವೀಕ್ ಆಗ್ತಾ ಹೋಗುತ್ತೆ ಡೇ ಬೈ ಡೇ. ಯಾಕೆ, ಈಗ ಮನುಷ್ಯನಿಗೆ ಆಗ್ಲಿ ಯಾವುದೇ ಜೀವಿಗೆ ಆಗ್ಲಿ ಪೋಷಣೆ ಅತಿ ಮುಖ್ಯ. ಪೋಷಣೆ ಇದ್ದಾಗ ಮಾತ್ರ ನಾವು ಬೆಳವಣಿಗೆಯನ್ನ ನೋಡ್ಬಹುದು ಅಂತ ಹೇಳ್ತೇವೆ. ಹೌದಾ? ಸೊ ಇಲ್ಲಿ ಜೀರುಂಡೆಗೆ ಪೋಷಕಾಂಶ ಅನ್ನೋದು ಸಸ್ಯದಿಂದ ಬರ್ತಿತ್ತು, ಸಸ್ಯ ನಾಶ ಆಯ್ತು, ಅದಕ್ಕೆ ಪೋಷಕಾಂಶದ ಕೊರತೆ ಉಂಟಾಗಿ ಏನಾಯ್ತು, ಅದು ತೂಕ ಕಡಿಮೆ ಆಯ್ತು. ಸೊ ತೂಕ ಕಡಿಮೆ ಆಗಿ ಏನಾಯ್ತು, ಅದು ವೀಕ್ ಆಗಿ ಇಲ್ಲಿ ಸಣ್ಣ ಚಿತ್ರವನ್ನ ತೋರಿಸಿದ್ದೇವೆ ಜೀರುಂಡೆ. ಆದ್ರೆ ಇದು ಪರ್ಮನೆಂಟ್ ಆದ್ರದ್ದು ಇಲ್ಲ. ನೆಕ್ಸ್ಟ್ ಅಲ್ಲಿ ಅದಕ್ಕೆ ಮತ್ತೆ ಪೋಷಣೆ ಸಿಕ್ಕಿದಾಗ ಅದೇನಾಗತ್ತೆ, ಚೇತರಿಸ್ಕೊಳ್ಳತ್ತೆ. ಹೌದಾ? ಸೊ ಕೊನೆಯಲ್ಲಿ ನೋಡಿ ಅದು ಮತ್ತೆ ದಷ್ಟಪುಷ್ಟವಾಗಿ ಹೊರ ಬಂದಿದೆ. ಸೊ ಇಲ್ಲಿ ನಾವು ಏನನ್ನ ನೋಡಬಹುದು ಅಂದ್ರೆ, ಲಿಂಗಾಣು ಕೋಶಗಳ DNA ಬದಲಾಗೋದಿಲ್ಲ. ಅಂದ್ರೆ ಈಗ ನೋಡಿ, ಇದು ಇಲ್ಲಿರೋದು ಪೋಷಣೆ ಕಡಿಮೆ ಇರೋ ಜೀರುಂಡೆ, ಇದರ ಸಂತತಿ ಮುಂದುವರೆದು ಮತ್ತೆ ಪೋಷಕಾಂಶ ಹೊಂದಿರುವ ದಷ್ಟಪುಷ್ಟವಾದ ಜೀರುಂಡೆ ಉತ್ಪತ್ತಿ ಆಯ್ತು. ಈ ಕೊರತೆ ಇರೋ ಜೀರುಂಡೆಯಿಂದನೇ ಪೋಷಕಾಂಶ ಇರೋ ಜೀರುಂಡೆ ಉತ್ಪತ್ತಿ ಆಯ್ತು ಅಂದ್ರೆ ಅರ್ಥ ಏನು ಅಂದ್ರೆ, ಇದರ ಜೀನ್ಗಳು, ಇದು ಮೂಲತಃ ಏನಿತ್ತು, ಕೊರತೆ ಇಷ್ಟು ವೀಕ್ ಇರ್ಲಿಲ್ಲ. ಹೌದಾ? ಅದಕ್ಕೆ ಪೋಷಕಾಂಶ ಕಡಿಮೆ ಆಗಿ ಆಗಿದ್ದು. ಸೊ ಇಲ್ಲಿ ಏನನ್ನ ನೋಡಬಹುದು ನಾವು ಅಂದ್ರೆ, ಒಂದು
ಏನು ಪ್ರಮುಖ DNA ಇರುತ್ತೋ ಅದು ಮಾತ್ರ ವರ್ಗಾವಣೆ ಆಗುತ್ತೆ. ನೀವು ನೆಕ್ಸ್ಟ್ ಅಲ್ಲಿ ಏನು ಗುಣಗಳನ್ನ ಗಳಿಸ್ತೀರೋ ಅದೇನಾಗೋದಿಲ್ಲ, ಮುಂದುವರಿಯೋದಿಲ್ಲ ಅಂತ ಹೇಳ್ತೇವೆ. ಸೊ ಹಸಿವಿನ ಕಾರಣದಿಂದ ಜೀರುಂಡೆ ತೂಕ ಕಡಿಮೆ ಆಗಿತ್ತು, ಆದ್ರೆ ಇದರಿಂದ ಲಿಂಗಾಣುಕೋಶದ DNA ಅಲ್ಲಿ ಏನು ಬದಲಾವಣೆ ಆಗ್ಲಿಲ್ಲ. ಹೌದಾ, ಬಾಡಿ ಒಳಗಡೆ DNA ಹೇಗಿತ್ತೋ ಹಾಗೆ ಇದೆ ಮೂಲ ಅಂಶ, ಹೊರಗಡೆ ಏನಾಯ್ತು, ಪೋಷಕಾಂಶದ ಕೊರತೆಯಿಂದಾಗಿ ಅದಕ್ಕೆ ತೂಕ ಕಡಿಮೆ ಆಗಿದೆ. ಸೊ ಇದರಿಂದ ಏನಾಯ್ತು, ಆನುವಂಶೀಯ ಭಿನ್ನತೆಯು ಉಂಟಾಗೋದಿಲ್ಲ. ಹೊರಗಡೆ ನೋಡ್ಲಿಕ್ಕೆ ಭಿನ್ನತೆ ಇದ್ರೂ ಕೂಡ ವಂಶ ಮುಂದುವರೆದಾಗ DNA ಮೂಲ ಹೇಗಿತ್ತೋ ಅದೇ ಮುಂದುವರಿಯುತ್ತೆ. ಹೌದಾ, ಇಲ್ಲಿ ನಾವು ಆನುವಂಶೀಯತೆಯ ಭಿನ್ನತೆಯನ್ನ ಉಂಟಾಗೋದನ್ನ ನಾವೇನ್ ಮಾಡೋದಿಲ್ಲ, ನೋಡೋದಿಲ್ಲ. ಸೊ ಇದು ಕೂಡ ಒಂದು ಜೀವ ವಿಕಾಸದ ನಿದರ್ಶನ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಇಲ್ಲಿ ಏನಾಗತ್ತೆ, DNA ಇದು ಸ್ವಪ್ರತೀಕರಣದಲ್ಲಾಗುವ ದೋಷಗಳಿಂದ ಮತ್ತು ಲೈಂಗಿಕ ಪ್ರಜನನ ಪರಿಣಾಮವಾಗಿ ಸಂತಾನೋತ್ಪತ್ತಿ ಸಮಯದಲ್ಲಿ ಭಿನ್ನತೆಗಾಗಿ ಜೀವಿಗಳಲ್ಲಿ ಒಂದು ಅಂತರ್ಗತ ಪ್ರವೃತ್ತಿ ಅಂತ ಹೇಳ್ತೇವೆ. ಅಂದ್ರೆ DNA ಸ್ವಪ್ರತೀಕರಣ ಆಗೋವಾಗ 100ಕ್ಕೆ 100 DNAಗಳು ಏನಾಗೋದಿಲ್ಲ, 100% ಸೇಮ್ ಇರೋದಿಲ್ಲ. ಅಲ್ಲಿ ಏನಾಗತ್ತೆ, ಭಿನ್ನತೆಗಳು ಉಂಟಾಗತ್ತೆ ಅನ್ನೋದನ್ನ ನಾವು ಈಗಾಗಲೇ ಕಲ್ತಿದ್ದೇವೆ ಅಲ್ವಾ. ಭಿನ್ನತೆ ಅಂದ್ರೆ ಬದಲಾವಣೆಗಳು ಆಗ್ಲೇಬೇಕು, ಇಲ್ಲ ಅಂದ್ರೆ ಎಲ್ರು ನೋಡೋದಕ್ಕೂ ಒಂದೇ ತರ ಇದ್ಬಿಡ್ತಿದ್ರು ಅಲ್ವಾ. ಸೊ ಭಿನ್ನತೆ ಇರೋದಕ್ಕಾಗಿ ಏನ್ ಕಾಣುತ್ತೆ ಇದೆ, ಅವುಗಳ ಹೊರಗಡೆ ಅವ್ರು ನೋಡೋದಕ್ಕೂ ಚೇಂಜ್ ಕಾಣಿಸ್ತಾರೆ ಜೀವಿಗಳು. ಇಲ್ಲಿ ಅದು ಆಗೋದಿಕ್ಕೆ ಮುಖ್ಯ ಕಾರಣ ಏನಂದ್ರೆ ಸ್ವಪ್ರತೀಕರಣದಲ್ಲಾಗುವ ದೋಷ ಅನ್ನೋದು ಗೊತ್ತಿದೆ. ಸೊ ಅದರಿಂದ ಒಂದು ಇದು ಈ ಕಾರಣ, DNA ಸ್ವಪ್ರತೀಕರಣದಲ್ಲಾಗುವ ದೋಷ. ಇನ್ನೊಂದು ಲೈಂಗಿಕ ಪ್ರಜನನದ ಪರಿಣಾಮವಾಗಿ ಏನಾಗತ್ತೆ, ಸಂತಾನೋತ್ಪತ್ತಿ ಸಮಯದಲ್ಲಿ ವಿಭಿನ್ನತೆ ಉಂಟಾಗತ್ತೆ. ಹೀಗೆ ವಂಶವಾಹಿಗಳು ಗುಣಗಳನ್ನ ನಿಯಂತ್ರಿಸುವುದರಿಂದ ಪೀಳಿಗೆಯಿಂದ ಪೀಳಿಗೆಗೆ ನಿರ್ದಿಷ್ಟ ವಂಶವಾಹಿಯ ಪುನರಾವರ್ತನೆಯ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಅಂದ್ರೆ ಒಂದು ವಂಶದಲ್ಲಿರುವ DNA ಸ್ವಪ್ರತೀಕರಣ ಆಗಿ ಕೆಲವೊಂದು ದೋಷ ಭಿನ್ನತೆಗಳು ಉಂಟಾಗಿ ಹೊಸ ಪೀಳಿಗೆ ಏನಿದೆಯೋ ಅದರಲ್ಲಿ ಭಿನ್ನತೆಗಳು ಕಾಣಿಸ್ಕೊಳ್ಳುತ್ತೆ. ಆ ಭಿನ್ನತೆಯೊಂದಿಗೆ ಅದರ ಸಂತತಿ ಮುಂದುವರಿಯುತ್ತೆ. ಹೌದಾ, ಹಾಗೆ ಮುಂದುವರಿತಾ ನಿರ್ದಿಷ್ಟ ವಂಶವಾಹಿಯ ಪುನರಾವರ್ತನೆಯ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಭಿನ್ನತೆಗಳೇ ಮುಂದುವರಿತಾ ಮೊದಲನೇ ಪೀಳಿಗೆಯಿಂದ ಕೊನೆಯ ಪೀಳಿಗೆಯ ತನಕ ಭಿನ್ನತೆಗಳು ಏನಾಗ್ತಾ ಹೋಗುತ್ತೆ, ಭಿನ್ನತೆಯಲ್ಲಿ ಪುನರಾವರ್ತನೆಯ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಭಿನ್ನತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಪೀಳಿಗೆಯ ಪುನರಾವರ್ತನೆಯ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತೇವೆ. ಇದನ್ನ ನಾವು ಏನಂತ ಕರಿತೇವೆ, ಜೀವ ವಿಕಾಸ ಪರಿಕಲ್ಪನೆಯ ಮೂಲ ತತ್ವ ಅಂತ ಹೇಳ್ತೇವೆ. ಜೀವ ವಿಕಾಸ ಪರಿಕಲ್ಪನೆಯ ಮೂಲ ತತ್ವನೇ ಇದು. ಏನು, DNA ಸ್ವಪ್ರತೀಕರಣದಲ್ಲಿ ದೋಷಗಳಾಗತ್ತೆ, ದೋಷಗಳಿಂದ ಜೀವಿಯ ಉತ್ಪತ್ತಿಯಲ್ಲಿ ಭಿನ್ನತೆಗಳು ಉಂಟಾಗತ್ತೆ. ಈ ಭಿನ್ನತೆಗಳು ವಂಶವಾಹಿಯವಾಗಿ ಮುಂದುವರಿತಾ ಪುನರಾವರ್ತನೆಯ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಇದು ನಮ್ಮ ಜೀವ ವಿಕಾಸದ ಮೂಲ ತತ್ವ ಅಂತ ಹೇಳ್ತೇವೆ. ಭಿನ್ನತೆಯೇ ಮೂಲ ತತ್ವ ಹಾಗಾದ್ರೆ, ಹೌದಾ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೇವೆ. ಹಾಗೆ ಇವತ್ತಿನ ಕ್ಲಾಸಿನ ಕೊನೆಯ ಕಾನ್ಸೆಪ್ಟ್ ಗಳಿಸಿದ ಮತ್ತು ಆನುವಂಶೀಯವಾದ ಗುಣಗಳು ಅಂತ ಬರುತ್ತೆ. ನೋಡಿ, ಇಲ್ಲಿ ಆನುವಂಶೀಯ ಗುಣ ಅಂದ್ರೆ ಏನು, ವಂಶ ಪಾರಂಪರ್ಯವಾಗಿ ವರ್ಗಾವಣೆಯಾಗಿರುವ ಗುಣ. ಹೌದಾ, ಆದ್ರೆ ಗಳಿಸಿದ ಗುಣ ಅಂದ್ರೆ ಏನರ್ಥ, ಗಳಿಸಿದ ಅನ್ನೋ ಶಬ್ದನೇ ಹೇಳ್ತಾ ಇದೆ ನಾವು ಗಳಿಸ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಕೆಲವರು, ನಾವು ಕೇಳಿರ್ಬಹುದು, ಕೆಲವೊಂದ್ಸಲ ನಾವೇನ್ ಮಾಡ್ತೇವೆ ಅಂದ್ರೆ ತುಂಬಾ ಓದೋದು ಬರೆಯೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ, ಓದಿ ಬರ್ದು ರ್ಯಾಂಕ್ ಸ್ಟೂಡೆಂಟ್ ತರ ಆಗ್ತೇವೆ. ಹೌದಾ, ಅದು ನಾವು ಗಳಿಸಿದ್ದು, ಅದು ನಿಮ್ಗೆ ವಂಶ ಪಾರಂಪರ್ಯವಾಗಿ ಬರ್ಬೇಕು ಅಂತಿಲ್ಲ. ಈಗ ಕೆಲವೊಂದ್ಸಲ ನಾವು ಹೇಳ್ತೇವೆ ಅವ್ರ ಅಪ್ಪ ಅಮ್ಮ ಅಷ್ಟು ಓದೋದಿಕ್ ಹುಷಾರಿದ್ದಾರೆ, ಬಟ್ ಮಗ ಯಾಕೋ ಹುಷಾರಿಲ್ಲ ಅಂತ ಹೇಳ್ತೇವೆ. ಅಂದ್ರೆ ಬ್ರಿಲಿಯಂಟ್ ಇಲ್ಲ, ಯಾಕಂದ್ರೆ ಅವನು ಓದ್ಲಿಲ್ಲ, ಓದಿ ಗಳಿಸ್ಕೊಳ್ಳಿಲ್ಲ. ಹೌದಾ, ಅದು ಆನುವಂಶೀಯವಾಗಿ ಬರ್ಲೇಬೇಕು ಅಂತಿಲ್ಲ. ಅವರು ಬ್ರಿಲಿಯಂಟ್ ಇದ್ದಾರೆ, ಅಪ್ಪ ಅಮ್ಮ ಬ್ರಿಲಿಯಂಟ್ ಇದ್ದಾರೆ ಅಂದ್ರೆ ಮಕ್ಕಳು ಬ್ರಿಲಿಯಂಟ್ ಆಗ್ಲೇಬೇಕಂತಿಲ್ಲ. ಕೆಲವೊಂದ್ಸಲ ಆಗ್ತಾರೆ ಯಾಕೆಂದ್ರೆ ಆನುವಂಶೀಯವಾಗಿ ಬಂದಿರಬಹುದು, ಬಟ್ ಅವು ವಿರುದ್ಧವಾಗಿದೆ ಅಂದ್ರೆ ಅರ್ಥ ಅವ್ರು ಗಳಿಸ್ಕೊಂಡಿದ್ದಾರೆ ಅವರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಅದೇ ತರ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ಬೋದು. ಸೊ ಇಲ್ಲಿ ಇದೇನಿದು ಇಲಿ, ಹೌದಾ, ಇಲ್ಲಿ ಏನಾಗಿದೆ, ನಾವು ಇಲಿಯೊಂದರ ಸಂತತಿ ಅಭಿವೃದ್ಧಿ ಮಾಡಿದ್ರೆ ನಮ್ಮ ನಿರೀಕ್ಷೆಯಂತೆ ಏನಾಗ್ಬೇಕು, ಅವುಗಳಿಗೆ ಎಲ್ಲದಕ್ಕೂ ಬಾಲ ಇರ್ಬೇಕು. ಹೌದಾ, ಇಲ್ಲಿ ನೋಡಿ, ಇಲ್ಲಿರೋ ಇಲಿಗೆ ಏನಿದೆ, ಬಾಲ ಇದೆ. ಇದು ಅದರ ಮೂಲ ಗುಣ. ಹೌದಾ, ಇದು ಆನುವಂಶೀಯ ಗುಣ, ಇದು ಅದರ ಗಳಿಸಿದ ಗುಣ ಅಂತ ನಾವು ಹೇಳೋದಿಲ್ಲ.
ಈಗ ಹೇಗೆ ಮನುಷ್ಯನಿಗೆ ಎರಡೇ ಕಣ್ಣಿರ್ಬೇಕು, ಒಂದು ಮೂಗಿರ್ಬೇಕು, ಇದೆಲ್ಲ ಆನುವಂಶೀಯವಾಗಿ ಬಳುವಳಿಯಾಗಿ ಬರ್ತಾ ಇರೋದು. ಹೌದಾ? ಇಲ್ಲೂ ಕೂಡ ಇಲಿಗೆ ಬಾಲ ಇದೆ ಅಂದ್ರೆ ಇದರ ಸಂತತಿಯಲ್ಲಿ ಇಲಿ ಸಂತತಿ ಅಂತ ಬಂದ್ ಕೂಡ ಎಲ್ಲ ಇಲಿಗೂ ಬಾಲ ಇರ್ಲೇಬೇಕು. ಬಟ್ ಇಲ್ಲೇನಾಗಿದೆ ಅಂದ್ರೆ ಪ್ರತಿ ಪೀಳಿಗೆಯಲ್ಲಿ ಇವುಗಳ ಬಾಲವನ್ನ ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದು ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ತಳಿಯಿಂದ ಏನಾಯ್ತು, ಸೆಕೆಂಡ್ ತಳಿಗೆ ಹೋಯ್ತು, ಹಾಗೆ ಮೂರನೇ ತಳಿಯ ಉತ್ಪತ್ತಿ ಆಯ್ತು. ಈ ಮೂರು ತಳಿಗಳಲ್ಲೂ ನಾವು ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಇದ್ರ ಬಾಲವನ್ನ ಕಟ್ ಮಾಡಿದ್ದೇವೆ. ಇಲಿ ಬಾಲವನ್ನ ಏನ್ ಮಾಡ್ತೀರಾ, ಕಟ್ ಮಾಡ್ತೇವೆ. ಕಟ್ ಮಾಡಿದಾಗ ನಾಲ್ಕನೇ ಸಂತತಿ ಅಂತ ಬಂದಾಗ ಏನಾಗತ್ತೆ, ನಾಲ್ಕನೇ ಸಂತತಿಯಲ್ಲಿ ಹುಟ್ಟಿದ ಇಲಿಗೆ ಬಾಲ ಇರೋದಿಲ್ವಾ? ಹಾಗಾದ್ರೆ ಇರುತ್ತೆ. ಯಾಕೆ ಯಾಕೆ ಅಂದ್ರೆ ಅದು ಅದರ ಮೂಲ ಗುಣ ಅಲ್ಲ. ಆನುವಂಶೀಯವಾಗಿ ಇಲಿಗೆ ಬಾಲ ಇರ್ಲಿಲ್ಲ ಅಂದಿದ್ರೆ ನೆಕ್ಸ್ಟ್ ಹುಟ್ಟೋ ಇಲಿಗೂ ಬಾಲ ಇರ್ತಿರ್ಲಿಲ್ಲ. ಬಟ್ ಆನುವಂಶೀಯವಾಗಿ ಇಲಿಗಳಿಗೆ ಬಾಲ ಇರ್ಲೇಬೇಕು. ಅದನ್ನ ನೀವು ಆಮೇಲೆ ಕಟ್ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿ ಕಟ್ ಮಾಡಿದ್ರು ಕೂಡ ಅದು ಅದರ ಮೂಲ ಗುಣ ಅಥವಾ ಆನುವಂಶೀಯ ಗುಣ ಆಗೋದಿಲ್ಲ. ಅದನ್ನ ಗಳಿಸಿದ ಗುಣ ಅಂತ ಹೇಳ್ತೇವೆ. ಆಮೇಲೆ ಅದಕ್ಕೆ ಬಂದಿದ್ದು. ಹೌದಾ? ಆನುವಂಶೀಯವಾಗಿ ಬಂದಿದ್ದಲ್ಲ. ಸೊ ಇದನ್ನ ನಾವು ವ್ಯತ್ಯಾಸವಾಗಿ ಹೇಳ್ತೇವೆ. ಗಳಿಸಿದ ಗುಣ ಮತ್ತು ಆನುವಂಶೀಯ ಗುಣ ಅಂದ್ರೆ ಏನು ಅಂತ ಈಗ ನಿಮ್ಗೆ ಅರ್ಥ ಆಗಿರ್ಬಹುದು. ನೀವು ಆಮೇಲೆ ಗಳಿಸ್ಕೊಳ್ಳೋದು ಗಳಿಸಿದ ಗುಣ. ನೀವು ಹುಟ್ಟಿದಾಗೆ ನಿಮ್ಗೆ ಕೆಲವೊಂದಿಷ್ಟು ಅಂಶಗಳು ಬರುತ್ತಲ್ವಾ, ಅದನ್ನ ಆನುವಂಶೀಯ ಗುಣ ಅಂತ ಹೇಳ್ತೇವೆ. ಸೊ ಅಲೈಂಗಿಕ ಅಂಗಾಂಶಗಳಲ್ಲಾದ ಬದಲಾವಣೆಯು ಲಿಂಗಾಣುಕೋಶದ DNA ಏನಾಗೋದಿಲ್ಲ, ವರ್ಗಾವಣೆ ಆಗೋದಿಲ್ಲ. ಇಲ್ಲಿ ಇಲಿ ಬಾಲ ಅನ್ನೋದು ಆಮೇಲೆ ಕಟ್ ಮಾಡಿದ್ದು. ಇದು ಏನಿದು ಅಲೈಂಗಿಕ ಅಂಶ, ಲೈಂಗಿಕ ಅಂಶದಿಂದ ಬಂದಿದ್ದಲ್ಲ. ಅದಕ್ಕಾಗಿ ಇದು ಏನಾಗೋದಿಲ್ಲ, ಮುಂದುವರಿಯೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ತನ್ನ ಜೀವಿತಾವಧಿಯಲ್ಲಿ ಜೀವಿಯು ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸೋದಿಕ್ಕೆ ಸಾಧ್ಯ ಇಲ್ಲ. ಜೀವ ವಿಕಾಸವನ್ನ ನಿದರ್ಶಿಸಲು ಅಥವಾ ನಿರ್ದೇಶಿಸಲು ಸಾಧ್ಯ ಇಲ್ಲ. ಸೊ ಆನುವಂಶೀಯವಾಗಿ ಏನು ಗುಣಗಳು ಬರುತ್ತೋ ಅದು ಮಾತ್ರ ಆನುವಂಶೀಯವಾಗಿ ಮುಂದುವರಿಬೇಕು. ಅದು ನೆಕ್ಸ್ಟ್ ಅಲ್ಲಿ ಏನು ಗುಣಗಳನ್ನ ಗಳಿಸ್ಕೊಂಡಿತ್ತೋ ಅದೇನಾಗೋದಿಲ್ಲ, ವಂಶ ಪಾರಂಪರ್ಯವಾಗಿ ಮುಂದುವರಿಯೋದಿಲ್ಲ ಅನ್ನೋದಿಕ್ಕೆ ಇದು ಒಂದು ಉತ್ತಮ ನಿದರ್ಶನ ಅಂತ ಹೇಳ್ತಾರೆ. ಈಗ ನಿಮ್ಗೆ ಗಳಿಸಿದ ಮತ್ತು ಆನುವಂಶೀಯ ಗುಣಗಳು ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೇನೆ ಅಲ್ವಾ? ನೆಕ್ಸ್ಟ್ ಅಲ್ಲಿ ಪ್ರಭೇದೀಕರಣ. ಇದನ್ನ ನಾವು ನಾಳೆ ಕ್ಲಾಸ್ ಅಲ್ಲಿ ಕಲಿಯೋಣ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನ್ ಸ್ಟಡಿ ಮಾಡಿದೀರಾ? ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪ್ರಮುಖವಾಗಿ ಗ್ರೆಗೋರ್ ಮೆಂಡೆಲ್ ರವರ ತಳಿಶಾಸ್ತ್ರವನ್ನ ಕಲ್ತಿದ್ದೇವೆ. ಹೌದಾ? ಏಕತಳೀಕರಣ ಹಾಗೂ ದ್ವಿತಳೀಕರಣದ ಬಗ್ಗೆ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ದೇವೆ. ಅದರಿಂದ ಅವರು ಏನ್ ಮಾಡ್ತಾರೆ, ಫಲಿತಾಂಶವನ್ನ ಕೊಡ್ತಾರೆ ಪ್ರಯೋಗಗಳನ್ನ ಮಾಡಿ. ಏಕತಳೀಕರಣದಲ್ಲಿ ಬೇರೆ ಬೇರೆ ತರದ ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ ಹೀಗೆ ತಗೊಂಡು ಪ್ರಯೋಗವನ್ನ ಮಾಡಿ ಫಲಿತಾಂಶವನ್ನ ಕೊಟ್ಟಿದ್ರು. ಹಾಗೆ ದ್ವಿತಳೀಕರಣದಲ್ಲೂ ಕೂಡ ಬಟಾಣಿ ಬೀಜವನ್ನ ಇಟ್ಕೊಂಡು ದ್ವಿತಳೀಕರಣದ ಮೂಲಕ ಪ್ರಯೋಗ ಮಾಡಿ ಅಲ್ಲೂ ಕೂಡ ಸ್ವಕೀಯ ಪರಾಗಸ್ಪರ್ಶವನ್ನು ಮಾಡಿ ನೋಡ್ತಾರೆ, ಪರಕೀಯ ಪರಾಗಸ್ಪರ್ಶವನ್ನು ಮಾಡಿ ನೋಡಿ ಅವುಗಳು ಏನಾಗತ್ತೆ ಅನ್ನೋದನ್ನ ಪ್ರಯೋಗದ ಮೂಲಕ ಏನ್ ಮಾಡಿದ್ದಾರೆ, ಮಂಡನೆ ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ನಾವೇನ್ ಮಾಡಿದ್ದೇವೆ, ಜೀವ ವಿಕಾಸದ ಬಗ್ಗೆ ಕಲ್ತಿದ್ದೇವೆ. ಹೌದಾ? ಜೀವ ವಿಕಾಸ ಹೇಗಾಗ್ತಾ ಹೋಗುತ್ತೆ, 3 ನಿದರ್ಶನಗಳನ್ನ ನೋಡಿದ್ದೇವೆ. ಜೀರುಂಡೆಯ 3 ನಿದರ್ಶನಗಳನ್ನ ತಗೊಂಡು ಜೀವ ವಿಕಾಸವನ್ನ ಕಲ್ತಿದ್ದೇವೆ. ಸೊ ಇದಿಷ್ಟನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಕಲ್ತಿದ್ದೇವೆ. ನಾಳೆಯ ಕ್ಲಾಸ್ ಅಲ್ಲಿ ಈ ಕಾನ್ಸೆಪ್ಟಿನ, ಈ ಚಾಪ್ಟರಿನ ಮುಂದಿನ ಕಾನ್ಸೆಪ್ಟ್ ಅಂದ್ರೆ ಪ್ರಭೇದೀಕರಣ ಹಾಗೆ ಪಳಿಯುಳಿಕೆಗಳು ಹೀಗೆ ಇನ್ನೊಂದಿಷ್ಟು ಅಂಶವನ್ನ ಕಲ್ತ್ಕೊಳ್ಳೋಣ. ಆಯ್ತಾ?